ಹೇ ಎಲ್ರು ಹೋಸ್ಟ್ ಇಲ್ಲಿ ಈ ವಾರನೂ ಇಲ್ವಾ? ಲೇ ಲಾಗೋ ಅದೇ ಬೇಗ ಎಲ್ಲ ರೆಡಿ ಮಾಡ್ಕೊಬರ. ಎಷ್ಟು ಕಾಯ್ತು ನಿಮ್ಗೆ? ಕರ್ಮ. ಏನ್ ಹೇಳಿ ಮೇಡಮ್, ಏನ್ ಸಮಸ್ಯೆ? ಈ ವೀಕಲ್ ಹೋಸ್ಟ್ ಇಲ್ಲ, ಏನ್ ಕತೆ? ನೀವೇ ಮಾಡ್ತೀರಾ ಇವಾಗ? ಮೇಡಮ್ ಏನೋ ನಾವು ಯಾರಿಗೋಸ್ಕರ ಕಣ್ಣಿಗೆ ಎಣ್ಣೆ ಬಿಡ್ಕೊಂಡು ಕಾಯ್ತಾ ಇದ್ವು, ಯಾರಿಗೋಸ್ಕರ ಊರ್ ತುಂಬಾ ಚಪ್ರ ಹಾಕೊಂಡು ಹಬ್ಬ ಹರಿದಿನ ಪರ್ಸೆ ಅಂತ ಮಾಡ್ತಾ ಇದ್ವು, ಯಾರ ವಾಯ್ಸನ್ನ ಕೇಳಕ್ಕೆ ಆಯಸ್ಸನ್ನ ಗಟ್ಟಿ ಮಾಡ್ಕೊಂಡು ಕೂತಿದ್ವು, ಆ ಮಣಿ ಕಣ್ಮಣಿ ಚಿನ್ಮಿನಿ ಅರಗಿಣಿ ಪಲ್ಲಕ್ಕಿಲಿ ವಾಲಾಡ್ಕೊಂಡು ಬರ್ತಾ ಇದ್ದಾಳೆ ನೋಡ್ರೋ. ಆಹಾ ಚಿಕ್ಕವನಿದ್ದಾಗಿಂದ ನಾನು ಸ್ವರ್ಗ ಹಂಗಿರುತ್ತೆ ಹಿಂಗಿರುತ್ತೆ ಅಂತ ಸಿನಿಮಾದಲ್ಲಿ ನೋಡಿದ್ದೆ, ಪುಸ್ತಕದಲ್ಲಿ ಓದಿದ್ದೆ. ಸ್ವರ್ಗ ಅಂದ್ರೆ ಹಿಂಗಿರುತ್ತೆ ಅಂತ ಗೊತ್ತಿರ್ಲಿಲ್ಲ ಕಣೋ. ಒಂದ್ ನಿಮಿಷ ಸ್ವಲ್ಪ ಇರ್ತೀರಾ? ಫಸ್ಟ್ ನಮ್ ಜಡ್ಜಸ್ಗೆ ಹಲೋ ಅಂತ ಹೇಳ್ಬೋಣ. ಹಲೋ ಹಲೋ ರಚು, ಹಲೋ ಜಿ ಮ್ಯಾನ್, ಹೇಗಿದ್ದೀರಾ? ಸೊ ಹೇಗೆ ನಮ್ಮ ಜಗತ್ತಿಗೆ ಒಂದು ಹಿ ಮ್ಯಾನು, ಮಜಾ ಭಾರತಕ್ಕೆ ನೀವೇ ಜಿ ಮ್ಯಾನ್. ಹಾಯ್ ನಮಸ್ಕಾರ. ಯೋ 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 ಥ್ಯಾಂಕ್ ಯು. ಅಂಡ್ ಎಲ್ಲರ ಮನವನ್ನ ಕದ್ದಿರುವಂತಹ ರಚು ಡಾರ್ಲಿಂಗ್, ಹಾಯ್. ನನ್ನ ಕ್ವಿಕ್ ಇಂಟ್ರೊಡಕ್ಷನ್, ನಾನು ಯಾರು ಅಂತ ಹೇಳ್ಬಿಡ್ತೀನಿ. ನಾನು RJ ಸಿಂಧು. ಫಸ್ಟ್ ಹಲ್ ಕೀಳ್ತಿದ್ದೆ ಡೆಂಟಿಸ್ಟ್ ಆಗಿ, ಅದಾದ್ಮೇಲೆ ರೇಡಿಯೋಲಿ ಮಾತಾಡಿ ಎಲ್ರು ಕಿವಿ ಕಿತ್ತೆ. ಇವಾಗ ಮಜಾ ಭಾರತಕ್ಕೆ ಬಂದಿದ್ದೀನಿ. ಏನ್ ಕೀಳಕ್ ಬಂದಿದ್ದಿಲ್ಲಿ? ನಮ್ಮ ಹುಡುಗರ ಹೃದಯ ಕೀಳಕ್ ಬಂದಿದ್ದೀನಿ. ಆಲ್ರೆಡಿ ನನ್ನ ಹೃದಯ ಕಿತ್ತೋಗಿದೆಯಲ್ಲ. ಇಲ್ಲ ಆಕ್ಚುಲಿ ಇಲ್ಲ ನಂಗೊಂದು ಕೊರಗಿದೆ ಆಕ್ಚುಲಿ. ಏನು ಅಂದ್ರೆ ಅನುಬಂಧದಲ್ಲಿ ಬಂದು ಇವರೆಲ್ಲರೂ ಏನ್ ಭಯಂಕರ ಬಿಲ್ಡಪ್ ಕೊಟ್ಟಿದ್ದು. ಮೇಡಮ್ ನಮ್ ಶೋಗ್ ನೀವೇ ಹೋಸ್ಟ್ ಮೇಡಮ್, ನೀವೇ ಬರ್ಬೇಕು ಮೇಡಮ್, ನೀವು ಬರ್ಲಿಲ್ಲ ಅಂದ್ರೆ ಆಗೋದೇ ಇಲ್ಲ ಮೇಡಮ್, ಹಂಗಿರತ್ತೆ ಹಿಂಗಿರತ್ತೆ ಏನೇನೋ ಭಯಂಕರ ಎಂಟ್ರಿ ಎಲ್ಲ ಹೇಳಿದ್ರಪ್ಪ. ಫಾರಿನ್ ಕಾರ್ ಅಂದ್ರು ಸರ್, ಹೆಲಿಕಾಪ್ಟರ್ ಅಂದ್ರು, ಆಮೇಲೆ ರೋಪಿಂದ ಇಳಿಸ್ತಾರೆ ಅಂತ ಅನ್ಕೊಂಡೆ. ಅದ್ಯಾವ್ದೋ ಡಕೋಟಾ ಗಾಡಿಯಲ್ಲಿ ಕರ್ಕೊಂಡ್ ಬಂದಿದ್ದೀರಲ್ಲ, ಏನಪ್ಪಾ ಇದು? ನಿಮ್ಮೂರಲ್ಲಿ ಇದೇನಾ ಹಬ್ಬ? ಅದಕ್ಕೆ 6,000 ರೂಪಾಯಿ ಬಾಡಿಗೆ, ಅದು ನಿಮ್ ಪೇಮೆಂಟ್ ಎಲ್ಲ ಕೊಟ್ಟು ಕಳಿಸಿ. ಒಳ್ಳೆ ಮರ್ಯಾದೆ ಕೊಟ್ಟಿದ್ದೀರಪ್ಪ ನೀವೆಲ್ಲ, ಥ್ಯಾಂಕ್ ಯು. ಹೋಗ್ತಾ ಹೋಗ್ತಾ ನಿಮ್ಗೆ ಗೊತ್ತಾಗುತ್ತೆ. ಒಂಚೂರು ಗಿಲ್ಲಿ. ಇಲ್ಲ ಪ್ಲೀಸ್ ಒಂದ್ಸರಿ ಕಣ್ಮಿಡಿಸಿ. ಜಗ್ಗ, ಇವರು ಮನುಷ್ಯರ ಕಣೋ, ನಾನೆಲ್ಲ ಮೇಲಿಂದ ಬಂದಿರೋ ದೇವತೆ ಅನ್ಕೊಂಡ್ಬಿಟ್ಟಿದ್ದೆ. ಸಿಂಧು, ನನ್ ಕಣ್ ತೆರ್ಸ್ಬಿಟ್ರಿ ನೀವು ಅಲ್ಲಿಂದ ಬಂದು. ರಕ್ಷು ನೋಡಿ, ರಕ್ಷು ಎಂಜಾಯ್. ಯಾಕೋ ಅಲ್ಲಿ ಬ್ಯೂಟಿಫುಲ್ ಅಂತ ಹೊಡೆದ ಕಣ, ಇವ್ರ ಫೋಟೋನೇ ಬಂದ್ಬಿಡದ. ಚಂದಮಾಮ ಅಂತ ಹುಡುಕ್ತೆ, ಇವ್ರ ಮನೆ ಅಡ್ರೆಸ್ ಕೊಟ್ಬಿಡೋದ. ಸಾಕು ಸಾಕ್ರೋ, ಎಷ್ಟೋ ಫ್ಲೋಟ್ ಮಾಡ್ತೀರಾ? ನನ್ ಮದ್ವೆ ಆಗಿದೆಯೋ? ಬರ್ರಿ ಈ ಕಡೆ. ಥ್ಯಾಂಕ್ ಯು ಫಾರ್ ಯುವರ್ ಇನ್ಫಾರ್ಮೇಶನ್ ಅಂಡ್ ಕನ್ಫರ್ಮೇಶನ್. ಥ್ಯಾಂಕ್ಸ್ ಕಣ್ರೋ, ನನ್ನ ಎಲ್ಲರೂ ಅವಿರೋಧವಾಗಿ ಆಯ್ಕೆ ಮಾಡಿದ್ದೀರಾ. ನಿಮ್ಗೆ ಸಾಧ್ಯವಾದಷ್ಟು ಅದೇನೋ ಎಕ್ಸ್ಪೆಕ್ಟೇಷನ್ ನಾನು ರೀಚ್ ಮಾಡಕ್ ಟ್ರೈ ಮಾಡ್ತೀನಿ. ಹಾಯ್, ಮೈ ಸೆಲ್ಫ್ ಮಂಜು ಪಾವಗಡ. ಹಾಯ್, ಫ್ರಮ್ ಭೂಲೋಕದ ಸ್ವರ್ಗ ಪಾವಗಡ. ವಾವ್, ಐ ಆಮ್ ಆಂಟಿ ಸ್ಪೆಷಲಿಸ್ಟ್. ಅಂದ್ರೆ ಇಂತ ರೋಡ್ ರೋಮಿಗಳು ಇರ್ತಾರಲ್ಲ, ನಮ್ ಮಜಾ ಬರ್ತಾ ಹುಡುಗರನ್ನೆಲ್ಲ ಮನ್ಸಲ್ಲಿ ಇಟ್ಕೊಂಡು ಅವ್ರಿಗೆ ರಕ್ಷಣೆ ಆಗಿರ್ತೀನಿ. ನೀವೇನು ಹೆದರ್ಕೋಬೇಡಿ, ನಾನು ನಿಮ್ಮನ್ನ ಕಾಪಾಡ್ತೀನಿ. ಥ್ಯಾಂಕ್ ಯು. ಏನ್ರಿ ಮೇಡಮ್ ಹಿಂಗ್ ಮಾತಾಡ್ತಾ ಇದ್ರೆ ನೀವು? ಯಾಕಪ್ಪ? ಓ ಮೈ ಗಾಡ್, ಏನ್ ನಾನು ಏನು ಥ್ಯಾಂಕ್ ಯು ಅಂತ ಅಲ್ಲ, ಮಜಾ ಬರ್ತಕ್ಕೆ ಹೋಸ್ಟ್ ಆಗಿ ಬಂದಿದ್ರ, ಕನಿಷ್ಠ ಪಕ್ಷ ಕಾಮನ್ ಸೆನ್ಸ್ ಬೇಕಲ್ವಾ? ಎಂತ ಬೇಸಿಕ್ ಸೆನ್ಸ್ ಬೇಕಲ್ವಾ? ಹಾಯ್ ಫ್ರೆಂಡ್ಸ್, ಚೆನ್ನಾಗಿದ್ದೀರಾ ಫ್ರೆಂಡ್ಸ್? ಇವೆಲ್ಲ ಅಲ್ಲ, ಮಜಾ ಬರ್ತಲ್ಲಿ ಇದು ನಮ್ಗೊಂದು ಪರಂಪರೆ ಇದೆ, ಸಂಪ್ರದಾಯ ಇದೆ. ಏನದು? ನಿಮಿಷ ಈ ಕಡೆ ಬನ್ನಿ, ಈ ಕಡೆ ತಿರುಗಿ. ಥ್ಯಾಂಕ್ಸ್ ಹೇಳೋದು ಹಿಂಗೆ, ಇದು ನಮ್ ಸಂಸ್ಕಾರ. ರಚಿ, ಇಂಪ್ರೆಸ್ ಮಾಡಕ್ ಏನೆಲ್ಲ ಮಾಡ್ತಾ ಇದಾರೆ ನೋಡಿ. ಇಲ್ಲ ಕಾಮಿಡಿ ನಿಜವಾಗ್ಲೂ ಮಾಡ್ತಾರ ಇಲ್ವಾ? ಎಷ್ಟ್ ಮಟ್ಟಿಗೆ ಮಾಡ್ತಾರೆ ಅದ್ರ ಬಗ್ಗೆ ಮಾತೇ ಇಲ್ಲ. ಅದಕ್ಕೆ ನಮ್ ಶೋ ಎಷ್ಟು ಚೆನ್ನಾಗಿ ಹೋಗ್ತಿರೋದು. Before that, we all welcome you to the show. ಅದು ತಳ್ಕ ಬಂದ ಸೈಕಲ್ ಪೇಮೆಂಟ್. ನಡ್ರಿ ಎಲ್ಲ ಹೋಗಿ. So
ಜಡ್ಜಸ್ ಇವ್ರ ಮಾತೆಲ್ಲ ಕೇಳಿ ಕೇಳಿ ನನ್ಗಂತೂ ಸುಸ್ತಾಗ್ಬಿಡಿದೆ. ನಾನೇ ಬೆಸ್ಟ್ ಅಂತ ಒಬ್ರಿಗಿಂತ ಒಬ್ರು ಭಯಂಕರ ಬಿಲ್ಡಪ್ ಕೊಡ್ತಾ ಇದಾರೆ. ಬಟ್ ಯಾರು ನಿಜವಾಗ್ಲೂ ಬೆಸ್ಟ್ ಅನ್ನೋದನ್ನ ಕಂಡು ಹಿಡಿಯೋಕೆ ಈ ಒಂದು ಸಣ್ಣ ಕಾಂಪಿಟಿಷನ್, ಓಕೆನಾ? ಸೊ ಈ ಕಾಂಪಿಟಿಷನ್ ಶುರು ಮಾಡಕ್ಕೆ ಫಸ್ಟ್ ಟೀಮ್ಸ್ ಇರ್ಬೇಕಲ್ವಾ? ಎಸ್. ಓಕೆ, ಸೊ ಗುರುಜಿ ಅವರೇ, ನಾವು 5 ಟೀಮ್ ಆಗಿ ಭಾಗ ಮಾಡ್ತೀವಿ. ಸೊ ಟೀಮ್ ಲೀಡರ್ಸ್ ನ ನೀವ್ ಆಯ್ಕೆ ಮಾಡ್ಬೇಕು. ಅಂಡ್ ಟೀಮ್ ಲೀಡರ್ಸ್ ಏನ್ ಮಾಡ್ತಾರೆ, ಅವ್ರಿಗೆ ಬೇಕಾಗಿರುವಂತಹ ಟೀಮ್ ಮೆಂಬರ್ಸ್ ನ ಆಯ್ಕೆ ಮಾಡ್ಕೊಂಡು ಇವತ್ತು ಸ್ಕಿಟ್ ನಮಗೋಸ್ಕರ ಪರ್ಫಾರ್ಮ್ ಮಾಡ್ತಾರೆ. ಏನೋಪ್ಪ ಇವತ್ತು ನೀವ್ ಏನ್ ಹೇಳ್ತಿರೋ ಅದಕ್ಕೆ ಜೈ. ಓಹೋ, ಥ್ಯಾಂಕ್ ಯು. ಓಕೆ, ನಾನು ಸೆಲೆಕ್ಟ್ ಮಾಡ್ಲಾ ಮೊದಲು? ಎಸ್, ಮೊದಲ ಟೀಮ್ ಲೀಡರ್ ಯಾರು? ನಾನು ಆಂಟಿ ಸ್ಕ್ವಾಡ್ ಟೆರರಿಸ್ಟ್. ಓಹೋ, ಲ್ಯಾಗ್ ಫ್ಯಾನ್ ಪಾವಗಡಕ್ಕೆ ಚಪ್ಪಾಳೆ. ಓಕೆ, ರಚಿ, ನೆಕ್ಸ್ಟ್ ಟೀಮ್ ಲೀಡರ್. ನೆಕ್ಸ್ಟ್ ಕಾರ್ತಿಕ್. ಓಕೆ, ಜಿ ಮ್ಯಾನ್ ಮೂರನೇ ಟೀಮ್ ಲೀಡರ್ ಯಾರು? ಇನ್ನೊಬ್ಬ ನನ್ನ ಫೇವ್ರೇಟ್ ಸುಷ್ಮಿತಾ ಪ್ರಿಯಾ ರಚಿತಾ ವಲ್ಲಭ ಜಗಪ್ಪ. ಹೇ ಜಗಪ್ಪ. ಆಲ್ ರೈಟ್, ಸೊ ರಚಿ, ಫೋರ್ತ್ ಟೀಮ್ ಲೀಡರ್, 4ನೇ ಟೀಮ್ ಲೀಡರ್ ಯಾರು? ಹೂ ಇಸ್ ದ ಬ್ರ್ಯಾಂಡ್? ಬ್ರ್ಯಾಂಡ್. ಚಲೋ, ಬ್ರ್ಯಾಂಡ್. ಓಕೆ, ಆಲ್ ರೈಟ್, ಜಿ ಮ್ಯಾನ್. ನೆಕ್ಸ್ಟ್ ಫೈನಲ್ ಟೀಮ್ ಲೀಡರ್ ಯಾರು? ನಮ್ಮ ಇದಿಂತ ಸಾರಥಿ ಗೊಬ್ಬರಗಾಲ. ಕಾಂಗ್ರಾಚುಲೇಷನ್ಸ್ ಎಲ್ಲ ಟೀಮ್ ಲೀಡರ್ಸ್ಗೂ. ಈಗ ನಿಮ್ಮ ಟೀಮ್ ಗಳನ್ನ ನೀವು ಆಯ್ಕೆ ಮಾಡ್ಕೊಂಡು ಇವತ್ತು ಈ ವೇದಿಕೆ ಮೇಲೆ ಪರ್ಫಾರ್ಮೆನ್ಸಸ್ ನ ನೀಡಬೇಕು. ಓಕೆ, ಆಲ್ ದ ಬೆಸ್ಟ್. ನೋಡಿ, ಮಜಾ ಭಾರತದಲ್ಲಿ ಎಲ್ಲಾರು ನಗಿಸ್ತಾರೆ, ಎಲ್ಲಾರು ಕಾಮಿಡಿ ಮಾಡ್ತಾರೆ, ಹೊಟ್ಟೆ ಹುಣ್ಣಾಗೋ ಹಾಗೆ ನಗ್ತೀವಿ. ಅದು ಹೊರಗಡೆನೂ ಕೇಳುತ್ತೆ, ಸೆಟ್ ಹೊರಗಡೆನೋ ಅಷ್ಟು ನಗು ಇರತ್ತೆ. ಆದ್ರೆ ಇಲ್ಲಿ ಹುಲಿಗಳು ಕಾಮಿಡಿ ಮಾಡುತ್ತಂತೆ. ಯಾವ್ದಪ್ಪ ಅದು? ಮಜಾ ಮಾಡುವಂತ ಹುಲಿ, ರಾಜ ಹುಲಿ. ನಾನು ನೋಡಿದೀನಿ ಥಿಯೇಟರ್ ಅಲ್ಲಿ ಕೂತ್ಕೊಂಡು ಹಂಗೆ ವಿಸಿಲ್ ಎಲ್ಲ ಹಾಕೊಂಡು. ಈ ಮಜಾ ಹುಲಿಗೂ ಅದೇ ತರ ವಿಸಿಲ್ ಬೀಳತ್ತಾ? ಬನ್ನಿ ನೋಡೋಣ. ತಾತ ನಿದ್ದೆನೆ ಬರ್ತಿಲ್ಲ ತಾತ, ಯಾವ್ದಾದ್ರು ಕತೆ ಹೇಳ್ತ್ಯಾ? ನಿದ್ದೆ ಬರ್ತಿಲ್ವಾ ಕೂಸೆ? ಕತೆ ಹೇಳ? ಕಾಡಿನ ಕತೆ ಹೇಳ? ಹೈ, ಕಾಡಿನ ಕತೆನಾ? ಯಾವ ಕಾಡು ತಾತ? ಹುಲಿಯೂರ್ ದುರ್ಗದ ಕಾಡು. ಅಂದ್ರೆ ಅಲ್ಲಿ ಹುಲಿಗಳೆಲ್ಲ ಇತ್ತ ತಾತ? ಹುಲಿಗಳಿದವಂತ ಕೇಳ್ತಿಯಲ್ಲ ಮಗ, ಅದೊಂದು ದಟ್ಟವಾದ ಕಾಡು. ಆ ಕಾಡಲ್ಲಿ ನದಿ, ಝರಿ, ಜಿಂಕೆ, ಮೊಲ, ಆನೆ ಎಲ್ಲಾ ಪ್ರಾಣಿಗಳು ಇದ್ವು. ಆ ಕಾಡನ್ನ ಕಾಪಾಡಬೇಕು ಅಂತ ಒಬ್ಬ ರಾಜ ಇದ್ದ. ರಾಜನ? ರಾಜ ಅಂದ್ರೆ ಈ ಕಿರೀಟ ಕಟ್ಕಲ್ ಇಟ್ಕೊಂಡು ಓಡಾಡ್ತಿರ್ತಾನಲ್ಲ ಆ ರಾಜ ತಾನೇ? ರಾಜ ಅಂದ್ರೆ ಕತ್ತಿ ಗುರಾಣಿ ಹಿಡ್ಕೊಂಡಿರೋ ರಾಜ ಅಲ್ಲ ಮಗ. ಮತ್ತೆ ಅವನು ಹುಲಿ ರಾಜ. ಕಾಡಲ್ಲಿದ್ದು ಇದು ಬೇಜಾರ ಬಿಡಿ ಸರ್. ಅದೇ ಜಿಂಕಿ ಅದೇ ಮೊಲ, ಎಷ್ಟು ಜನಕ್ಕಂತ ಹೊಡಿ, 100 ಏನ್ ಮಾಡೋಣ ಅಂತ ಒಂದು ಪಿಕ್ಚರ್ ನೋಡೋಣ ಅಂತ ಹೋದೆ ಸರ್. ನಮ್ಮ ಅಣ್ಣನ ಪಿಕ್ಚರ್ ಹೆಸರೇ ಮಜಾ ಭಾರತ ಹುಲಿ. ಹೀರೋ ಯಾರು ಗೊತ್ತಾ? ನಮ್ಮ ಅಣ್ಣ ಕಾರ್ತಿಕ್. ಏನ್ ಆಕ್ಟಿಂಗ್ ಮಾಡಿದಾನೆ ಸಾರ್. ಅಯ್ಯೋ, ಇಡೀ ಸಿನಿಮಾ ಒಬ್ಬನೇ ತಿಂದಾಕ್ಬಿಟ್ಟಿದ್ದಾನೆ ಸರ್. ನೀವು ಸ್ನಾಕ್ಸು ಅಂದ್ರೆ ಏನ್ ತಿಂತೀರಾ ಮೇಡಮ್? ಗೋಬಿ ಮಂಚೂರಿ, ಗೋಲ್ಗುಪ್ಪ, ಪಾನಿಪುರಿ. ನಾವು ಸ್ನಾಕ್ಸ್ ಅಂದ್ರೆ ಬೇರೆ ತಿಂತೀವಿ. ಜಿಂಕೆ ಮಂಚೂರಿ, ಮೊಲದ ಬೋಂಡ, ಕಾಡ್ಕೋಣ ಕಬಾಬ್. ಬೈ ನಾವು ಯಾಕೆ ಪ್ರಾಣಿಗಳನ್ನ ಬೇಯಿಸಿ ತಿನ್ನಲ್ಲ, ಹಸಿ ತಿಂತೀವಿ? ನಮ್ಗೆ ಅಡಿಗೆ ಮಾಡಕ್ ಬರಲ್ಲ, ಅದಕ್ಕೆ ಅಷ್ಟು ಗೊತ್ತಿಲ್ಲ. ನನ್ ಕಾಡೊಳಗೆ ಯಾವ್ದೋ ಅಡ್ಕಸ್ಪಿ ಹುಲಿ ಕೂಗ್ತಾ ಇದೆಯಲ್ಲ, ಇವತ್ತು ಬರ್ಲಿ, ಮಾಡ್ತೀನಿ ಅದಕ್ಕೆ. हर कोई
मुझसे मिलना अकेला। ಏನ್ ಸಾರ್ ಪ್ರಾಣಿಗಳು ಮೋಸ ಮಾಡೋದ್ ಕಲ್ತಿದ್ಯಲ್ಲ, ಯಾವ್ದೋ ಕಾಡೆಮ್ಮೆ ಹುಲಿ ವೇಷ ಹಾಕ ಬಂದ್ರೆ ನಮಗ್ ಗೊತ್ತಾಗಲ್ವಾ? ಪಂಜ ಬೀಸಾಗಿದೆ, ವೃತ್ತ ಬರ್ದಾಗಿದೆ, ಈ ಕಾಡಲ್ಲಿರೋ ಎಮ್ಮೆ ಪೂರ್ತಿ ನಂದೇ. ಅಲ್ಲ, ಆ ಗುಂಗ್ರು ಹುಲಿನ ಏನ್ ನೋಡ್ತಿದ್ಯಾ? ಈ ಟ್ರಿಮ್ ಆಗಿರೋ ಈ ಹುಲಿ ನೋಡು ಅಂದೆ. ನನ್ನನ್ನು ಯಾಕೆ ಫಾಲೋ ಮಾಡ್ತಾ ಇದ್ದೀರಾ? ಅಲ್ಲಿ ನಿನ್ನ ಬ್ಯೂಟಿಯನ್ನು ಇಸ್ಕಂತ ನನ್ನ ಕಾಲು ಅನ್ನೋ ಕಬ್ಬನನ್ನ ಸೆಳಿತಾ ಇದೆ, ನೋಡ್ತೀಯಾ? ತೋರಿಸಿ. ಸುಮ್ನೆ ಸುಮ್ನೆ ನೋಡಿ. ಹೋಗಿಪ್ಪ. ಬಿದ್ಲು ಇವಳು, ಬಿದ್ಲು. ಇವ್ರೆ, ಹೇಳಿ. ನಿಮ್ಗೆ ಮದ್ವೆ ಆಗಿದ್ಯಾ? ಇಲ್ಲ, ಐ ಆಮ್ ಸ್ಟಿಲ್ ಸಿಂಗಲ್. ನಾನು ಸಿಂಗಲ್. ಹೌದಾ? ನಿಮ್ ಹೆಸರು? ಇದು ನಿಮ್ಗೆ ಅತ್ತೆ ಮಗಳನ್ ಮದುವೆ ಆಗ್ಬೇಕು, ಮಾವನ ಮಗನ್ ಮದುವೆ ಆಗ್ಬೇಕು, ಅಜ್ಜಿ ಸಾಯಕ್ಕಿಂತ ಮುಂಚೆ ನನ್ನನ್ನೇ ನೋಡಿ ಸಾಯ್ಬೇಕು ಅನ್ನೋ ಕಮಿಟ್ಮೆಂಟ್ ಏನಾದ್ರು ಇದೆಯಾ? ಇಲ್ಲಪ್ಪ. ಅಲ್ಲ, ನೀವು ಆಮೇಲೆ ಮದ್ವೆ ಆಗಲ್ಲ ಅಂತ ನನ್ನ ಬಿಟ್ಟು ಹೊಟ್ಟೋದ್ರೆ? ಇದು ಹುಲಿ ಒಂದೇ ಹುಡುಗಿ ಲವ್ ಮಾಡೋದು, ಒಬ್ಳನೇ ಮದುವೆ ಆಗೋದು. ಮನ್ಸರಲ್ಲಮ್ಮ ನಾವು ಯಾರ್ಯಾರು ನಾವು ಲವ್ ಮಾಡಿ ಯಾರನ್ನ ಮದುವೆ ಆಗಕ್ಕೆ. ವೆರಿ ನೈಸ್. ಅಂದ ಹಾಗೆ ನಿಮ್ದು ಯಾವ ಕಾಡು? ನಮ್ದು ಆಗುಂಬೆ ಕಾಡು. ಕೆಳಗಡೆ ಹಿಡಿದ್ರೆ ಮಂಗ್ಳೂರು ಫುಲ್ ಗುಂಗ್ರು, ಮೇಲ್ಗಡೆ ಹತ್ತಿದ್ರೆ ಡಿಂಪಲ್ ಬೆಂಗಳೂರು. ವೆರಿ ನೈಸ್. ನಿಮ್ದು ಯಾವ ಕಾಡು? ಕೊಳ್ಳೆಗಾಲ. ಯಾವ್ದು? ಕೊಳ್ಳೆಗಾಲ. ಕೊಳ್ಳೆಗಾಲ ಫಸ್ಟ್ ಬಂದು ಹೂ ಅನ್ಲಿ ಕೊಳ್ಳೆಗಾಲ ಅಂತವಳಿ. ಏನ್ರಿ ನಿಮ್ದು ಸ್ಟ್ರೈಪ್ಸು ಎಷ್ಟೊಂದು ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ನಿಮ್ ಮೀಸೆನು ತುಂಬಾ ಚೆನ್ನಾಗಿದೆ, ನೋಡಕ್ಕೆ ಸೇಮ್ ಹೆಬ್ಬುಲಿ ಸುದೀಪ್ ತರನೇ ಇದ್ದೀರಾ. ನೀವು ಅಷ್ಟೇ ಡಿಂಪಲ್ಲೆಸ್ ರಚಿತಾರಾಮ್ ತರ ಇದ್ದೀರಾ. ಎಲ್ರು ಹುಲಿ ಡ್ಯಾನ್ಸ್ ಮಾಡಕ್ ಸಾಯ್ತವ್ರೆ, ಈ ಹುಲಿನೇ ಚಿಟ್ಟೆ ಡ್ಯಾನ್ಸ್ ಮಾಡ್ತೈತೆ. ನಂಗೆ ಫಸ್ಟ್ ಟೈಮ್ ಯಾಕೋ ಭಯ ಆಯ್ತದೆ ಕಣ್ರಿ. ನನಗೂ ಇಷ್ಟ ದಿನ ನಾಚಿಕೆ ಏನೂ ಇರ್ಲಿಲ್ಲ, ಯಾಕೋ ನಿಮ್ಮ ನೋಡಿದ್ಮೇಲೆ ನಾಚ್ಕೋಬೇಕು ಅನ್ನಿಸ್ತಿದೆ. ಎಲ್ಲ ಏನಂತಾರೆ, ನೋಡ್ರಿ, ಹೇಳಿ. ನಮ್ಗೂ ನಿಮ್ಗೂ ಲವ್ ಆಗಿದೆ. ನಿಮ್ ಮನೆಗ್ ಬಂದು ನಾನು ಹೆಣ್ಣು ಕೇಳೋದು, ನಿಮ್ಮ ಅಪ್ಪ ಇವನ್ ಸಣ್ಣಕ್ಕವನಿ ನೀನ್ ದಪ್ಪಕ್ಕಿದ್ಯಾ, ಜೀವನ ಪೂರ್ತಿ ಜಿಂಕೆ ನೀನೇ ಹೇಳ್ಕೊಡ್ಬೇಕು, ಇವನಿಗೆ ಹಿಡಿಯಕ್ಕಾಗಲ್ಲ ಅನ್ನೋದು ನಂಗೆ ಹರ್ಟ್ ಆಗೋದು, ಇದೆಲ್ಲ ನಂಗೆ ಇಷ್ಟ ಇಲ್ಲ. ನೀವು ಹೂ ಅಂದ್ರೆ ಇಲ್ಲೇ ಈಗ್ಲೇ ಈ ಸ್ಪಾಟ್ ಅಲ್ಲೇ ಮದ್ವೆ ಆಯ್ತೀನಿ. ಅಯ್ಯಪ್ಪ, ಹುಲಿಗಳಿಗೂ ಮದ್ವೆ ಆಯ್ತಾ ತಾತ? ಆಯ್ತಮ್ಮ. ಆಮೇಲೆ ಏನಾಯ್ತು? ಆ ಕಾಡಿಗೆ ಒಂದು ಮರಿ ಹುಲಿ ಬಂತು. ಮರಿ ಹುಲಿ ಬಂತ? ಅಂದ್ರೆ ಆ ಹುಲಿಗೆ ಒಂದು ಗಂಡು ಮಗು ಆಯ್ತು. ರೀ, ಸ್ಕೂಲಿಂದ ಬರೋ ಹೊತ್ತಾಯ್ತು, ಮಗನ್ ಹೋಗಿ ಕರ್ಕೊಂಡ್ ಬನ್ನಿ. ಏನೇ ಮಗನ್ ಕರ್ಕ ಬರೋದು? ಅವನೇನ್ ಹೋತ ಒಬ್ಳನ್ ಕರ್ಕೊಂಡು ಹೋಗಿ ಬತ್ತ ಒಬ್ಳನ್ ಕರ್ಕ ಬತ್ತಾನ? ಅವನ್ಯಾರ ನರಿ ಗುಟ್ಟಿರೋ ಹುಲಿ ಕಳೆ ಅಂದ ಕಡೆ, ಇದೇ ಹುಲಿ ಗುಟ್ಟಿರೋ ಹುಲಿ. ಚಕ್ಕರ್ ಹಾಕು ನಿನ್ನ ಜಾಬಿಗೆ, ಚಿಕ್ಕನಾಗಿ ಬಾರ ಸ್ಕೂಲಿಗೆ.
ಅರೆ ಚಕ್ಕರಾಕು ನಿನ್ನ ಜಾಬಿಗೆ ಚಿಕ್ಕೊಳ್ಳಾಗಿ ಬಾರೆ ಸ್ಕೂಲಿಗೆ ಜಾರು ಬಂಡೇಲಿ ರೈಲು ಬಂಡೀಲಿ ಪುಟ್ಟ ಪುಟ್ಟಿ ಆಗೋಣ. ಏನು ಅದು ನಿಮ್ಮ ಬ್ಯೂಟಿ ಎಂಬ ಅಯಸ್ಕಾಂತ ನನ್ನ ಕಾಲು ಎಂಬ ಕಬ್ಣನ ಸೆಳಿತಾ ಇದೆ. ಬೇಕಾದ್ರೆ ನೀವೇ ನೋಡಿ. ಅಲ್ವಾ? ನಂಗೆ ರಾತ್ರಿ ಹೊತ್ತು ನಿದ್ದೆನೆ ಬರಲ್ಲ ಸರ್. ಬಂದ್ರು ಕನ್ಸಲ್ಲೆಲ್ಲ ಇವನೇ ಬರ್ತಿರ್ತಾರೆ. ಮಾತಾಡ್ಸ್ಲಾ? ಹಾಯ್. ನಿಮ್ಮ ಹೆಸರೇನು? ನಿಮ್ಮ ಹೆಸರೇನು? ಟಂಕ್ ಟೈಗು. ನನ್ಗೆ ಇಂಗ್ಲಿಷ್ ಬರಲ್ಲ. ನನ್ಗೆ ಇಂಗ್ಲಿಷ್ ಹೇಳ್ಕೊಡ್ತೀರಾ? ನಾನು ಇಂಗ್ಲಿಷ್ ಮೀಡಿಯಂ ಎಲ್ಲ ಓದ್ತಾ ಇರೋದು, ಹೇಳ್ಕೊಡ್ತೀನಿ. ಅದು ಹೇಗಿದ್ದೀರಾ ಅನ್ನೋದಕ್ಕೆ ಇಂಗ್ಲಿಷ್ ಅಲ್ಲಿ ಏನ್ ಹೇಳ್ತಾರೆ? How are you? ಹತ್ರ ಬನ್ನಿ. Come closer. ಬನ್ನಿ. ಅದು ನಾನ್ ನಿಮ್ಮನ್ನು ಪ್ರೀತಿಸ್ತೀನಿ ಅನ್ನೋದಕ್ಕೆ ಏನ್ ಹೇಳ್ತಾರೆ? I love you too. ಅದು ನೋಡಿ, ನಾನ್ ನಿಮ್ ಮನೆಗ್ ಬರೋದು ಅಜ್ಜಿ ತಾತ ಫ್ಯಾಮಿಲಿ ಇದೆಲ್ಲ ಕಮಿಟ್ಮೆಂಟ್ ಬೇಡ. ಡೈರೆಕ್ಟ್ ಆಗಿ ನಮ್ಮ ಅಪ್ಪನ ಜೊತೆನೆ ಮಾತಾಡ್ತೀನಿ. ಅಯ್ಯೋ, ನಿಮ್ಮ ಅಪ್ಪ ಹತ್ರ ಮಾತಾಡಕ್ಕೆ ನಿಂಗೆ ಭಯ ಆಗಲ್ವಾ? ಭಯ ಪಡೋಕ್ ನಾನೇ ನಮ್ಮ ಅಪ್ಪನ ಸಿಂಹ. ಸಾರಿ, ನಾನು ಗುರು ಸರ್ನ ನೋಡ್ಬಿಟ್ಟು ಕನ್ಫ್ಯೂಸ್ ಆದೆ. ಹೋಗೋಣ. ಬನ್ನಿ ಹೋಗೋ. ಓಕೆ ಬಾ, ಹೋಗೋಣ. ಮಮ್ಮಿ, ಅಪ್ಪ. ಬಾರ ಮನೆ ಬಾರ ಕಾಳ್ ನನ್ ಮಗ. ಏನಪ್ಪ? ಅಪ್ಪ, ನಾನು ಲವ್ ಮಾಡಿದ್ದೀನಿ. ನೀ ಮಾಡಕ್ ಬೇರೆ ಕೆಲ್ಸ ಇಲ್ವಾ? ನಿನ್ ಅಪ್ಪ ಲವ್ ಮಾಡಿ ಹಾಳಾಗಿರೋದೇ ಸಾಲ್ದೇನೋ. ಆಯ್ತು ಅಪ್ಪ, ಏನ? ನಂಗೆ ಮದುವೆ ಬೇಕು. ಒಳ್ಳೆ ಕಾಟ ಆಯ್ತಲ್ಲಪ್ಪ. ಹೆಂಗ್ ಲವ್ ಮಾಡ್ತೀವ ಮಗನೇ? ಅಪ್ಪ, ನಾನು ಹೈಸ್ಕೂಲ್ ಹೋಗ್ತಿದ್ನಾ? ನನ್ಗೆ ಜಿಂಕೆ ಹಿಡಿಯೋದಕ್ಕೆ ಹೇಳ್ಕೊಡ್ತಿದ್ರಾ? ನಾನ್ ಜಿಂಕೆ ಅಟ್ಟಿಸ್ಕೊಂಡು ಹೋದ್ನಾ? ಜಿಂಕೆ ಮೊಲ ಜೂಟಾಯ್ತು. ಬಾರಿ ಚೆನ್ನಾಗಿದೆ ಕಳ ನಿಮ್ ಲವ್ ಸ್ಟೋರಿ. ಒಂದ್ ಪಿಕ್ಚರೇ ಮಾಡಂತಾಗ. ಯಾವ ರಮ್ಮ ನಿಂದು? ಇನ್ನೇನಪ್ಪ, ಕೊಳ್ಳೇಗಾಲ ಬನ್ನೇರ್ಘಟ್ಟ ಜಾಯಿಂಟ್ ಆಗ್ಬಿಡ್ತು. ನಾವ್ ಹೇಳಿದ್ರು ಕೇಳಲ್ಲ. ಈಗ ಹೇಳೋ ಅಪ್ಪ, ಈಗ ಮದುವೆ ಮಾಡ್ಲೇಬೇಕಾ? ಸರಿ, ಮಾಡಿಸ್ತೀನಿ ಬಾತ್ಲೆಗೆ. ಮದುವೆ ಏನ್ ತಲೆ ಬಿಸಿ ಮಾಡ್ಕೋಬೇಡಿ. ಅಂತೂ ನನ್ ಮಗನ್ ಮದುವೆ ಮಾಡ್ಸೋ ಖುಷಿಲಿ. ಮಗನೇ, ನಿಂಗ್ ಜಿಂಕೆ ಅಂದ್ರೆ ಪ್ರಾಣ ಅಲ್ವೇನೋ? ಇವತ್ತು ನಿಮ್ಮೆಲ್ರಿಗೂ ಜಿಂಕೆ ಮಾಂಸದ ಊಟ. ಅಂತೂ ಇಂತೂ ನನ್ನ ಮಗನು ಮದುವೆ ಮಾಡಿಸಿ ನನ್ನ ಫ್ಯಾಮಿಲಿ ಮನಗಳು ಸೇರಿದರೆ ತುಂಬಿದ ಮನೆಯಂತೆ, ತುಂಬಿದ ಮನೆಯವನೇ ಧರೆಯಲ್ಲಿ ನಗುವಿನ ದೊರೆಯಂತೆ. ಪ್ರಾಣಿಗಳ ಚರ್ಮಕ್ಕಿರೋ ಬೆಲೆ ಮನುಷ್ಯನ್ ತಲೆಗಿಲ್ಲ. ಪ್ರಾಣಿಗಳ ಉಗುರಿಗಿರೋ ಬೆಲೆ ಮನುಷ್ಯ ಮಾಡೋ ಕೆಲ್ಸಕ್ಕಿಲ್ಲ. ಮನುಷ್ಯ ಬದುಕಿದ್ದಾಗ ಮಾತ್ರ ಬೆಲೆ, ಪ್ರಾಣಿ ಸತ್ತಲ್ಲ ಬೆಲೆ. ನೀರು ನೀರು ಅಣ್ಣ ಅಣ್ಣ ನೀರು. ಅಯ್ಯೋ, ನೀರು ಕುಡಿತೀನಮ್ಮ. ಕುಡಿ 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 ಕುಡಿ.
ನೀರ್ ಕುಡ್ತೀಯಾ? ಕುಡಿ. ಯಾಕಣ್ಣ ನಮ್ಗೆ ಹೀಗೆ ಹಿಂಸೆ ಕೊಡ್ತಾ ಇದ್ಯಾ? ನಮ್ ಪಾಡಿಗೆ ನಾವು ಕಾಡಲ್ಲಿ ಇರ್ತೀವಿ, ನಿಮಗೆ ಯಾವತ್ತಾದ್ರೂ ತೊಂದರೆ ಕೊಟ್ಟಿದೀವ? ನಮಗೆ ಯಾಕೆ ಹೀಗೆ ಹಿಂಸೆ ಕೊಡ್ತಾ ಇದ್ದೀರಾ? ಪ್ರಾಣಿ ಉಗುರಿಗೆ ಚರ್ಮಕ್ಕಿರೋ ಬೆಲೆ ಮನುಷ್ಯರು ಕಿಡ್ನಿಗೆ ಹಾರ್ಟ್ಗೂ ಇದೆ. ಹಾಗಂತ ಯಾವತ್ತಾದ್ರೂ ನಾವು ಪ್ರಾಣಿಗಳು ನಾಡಿಗೆ ನುಗ್ಗಿ ದುಡ್ಡಿಗೋಸ್ಕರ ನಿಮ್ಮನ್ ಕೊಂತಿದೀವ? ನಮ್ಮನ್ ಯಾಕಣ್ಣ ಹೀಗೆ ಹಿಂಸೆ ಮಾಡ್ತಾ ಇದ್ಯಾ? ಯಾಕೆ ನಮ್ಮನ್ ಸಾಯಿಸ್ತಾ ಇದ್ಯಾ? ಅಯ್ಯೋ, ಎಂತ ಕೆಲ್ಸ ಆಗೋಯ್ತು? ಯಾಕಂದ್ರೆ ನೀನ್ ಸಾಯಿಸಿದ್ರೆ ನನಗೆ ಕೋಟಿ ಕೋಟಿ ದುಡ್ಡು ಸಿಗುತ್ತೆ. ಅಮ್ಮ, ತುಂಬಾ ನೋವಾಗ್ತಿದೆ ಅಮ್ಮ. ಅಮ್ಮ, ಯಾಕಮ್ಮ ಇಷ್ಟು ರಕ್ತ ಬರ್ತಾ ಇದೆ? ಅಮ್ಮ, ಇಲ್ಲಿ ಒಳಗೆ ಏನೋಗಿದೆ ಅಮ್ಮ? ಹೇಳಮ್ಮ. ಅಮ್ಮ, ಅಯ್ಯೋ, ಉಸಿರಾಡಕ್ಕಾಗ್ತಾ ಇಲ್ಲ. ತುಂಬಾ ನೋವಾಗ್ತಾ ಇದೆಯಾ? ಅಯ್ಯೋ, ರಕ್ತ ಬೇರೆ ಬಂದ್ಬಿಟ್ಟಿದ್ಯಲ್ಲ, ಏನ್ ಮಾಡೋದು? ತುಂಬಾ ನೋವಾಗ್ತಾ ಇದೆಯಮ್ಮ. ಕಂದ, ಈ ನೋವು ನಾನು ಹೋಗಂಗ್ ಮಾಡ್ಲಾ? ಕಣ್ಣ ಮುಚ್ಚೆ ಕಾಡೆ ಗೂಡೆ ಉದ್ದಿನ ಮೂಟೆ ಹುರುಳೇ ಹೋಯ್ತು. ಬಾಸ್, ಒಂದಲ್ಲ ಎರಡಲ್ಲ 3 ಹುಲಿಗಳು ಹೊಡೆದು ಬಿಟ್ಟಿದ್ದೀನಿ. ಹಲೋ ಹಲೋ ಬಾಸ್, ಹಲೋ. ಜಿಂಕೆ ಮರೀನಾ, ಜಿಂಕೆ ಮರೀನಾ. ಅಯ್ಯಯ್ಯೋ, ನನ್ನ ಮಗ ಫುಲ್ಲು ನಿದ್ರೆ ಮಾಡ್ತವನೆ. ನನ್ನ ಮಗನಿಗೆ ಜಿಂಕೆ ಅಂದ್ರೆ ಪ್ರಾಣ. ಕೊಟ್ರೆ ಒಂದೇ ಬಾಯಿಲಿ ಎಲ್ಲ ತಿಂದಾಕ್ಬಿಡ್ತಾನೆ. ಪಾಪ ನನ್ನ ಹೆಂಡತಿಗೂ ಅಷ್ಟೇ, ಎಲ್ರು ಹಂಚ್ಕೊಂಡ್ ತಿನ್ಲಿ, ನನಗೆ ಹೊಟ್ಟೆ ಹಸಿಯಲ್ಲ. ನನ್ನ ಮನೆಯವರೆಲ್ಲ ಹೊಟ್ಟೆ ತುಂಬಾ ಊಟ ಮಾಡಿದ್ರೆ ನಂಗೆ ಖುಷಿ. ಜಿಂಕೆ ತಂದಿನ ಎದ್ದೇಳು ಮಗ್ನೆ. ಪಾಪ ನಿದ್ರೆ ಬಂದಿದೆ ಇವಳೆ. ಓಯ್ ಎದ್ದೇಳೆ, ಲೇಟ್ ಆಯ್ತು ಅಂತ ಕೋಪನಾ? ಟೈಗರ್ 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 ಟೈಗರ್, ಏನಾಯ್ತು ಟೈಗರ್? ಏನಾಯ್ತು? ಬೇಟೆ 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 ಬೇಟೆ. ಅಯ್ಯೋ ನನ್ನ ಪ್ರೀತಿ ಶವ ಚಿತೆ ಏರುತ್ತಿದೆ, ಕಥೆ ಮುಗಿದಿದೆ. ನಾಟಕ ನನ್ನ ಬದುಕು ಸೂತಕ. ತಾತ ತಾತ, ಪಾಪ ತಾತ, ಎಲ್ಲ ಹುಲಿ ಮರಿಗಳು ಅವುಗಳು ಏನ್ ತಪ್ಪು ಮಾಡಿದ್ದು ತಾತ? ಯಾಕ ಬೇಟೆಗಾರ ಹುಲಿಗಳನ್ನ ಸಾಯಿಸ್ದ ತಾತ? ಹೇಳು ತಾತ, ಹೇಳು. ಅಪ್ಪ ಹುಲಿ ಏನಾಯ್ತು ತಾತ? ಅಪ್ಪ ಹುಲಿ ಬರುತ್ತ ತಾತ? ಹೇಳು ತಾತ, ಹೇಳು. ಬರ್ತಾನಮ್ಮ, ಸಾವನ್ನ ಎದುರಿಸುವ ಸುಲ್ತಾನನಂತೆ. ಸುಡುವ ಕೆಂಡವ ತುಳಿದು ಕಡಿವ ಕತ್ತಿಯ ಮೇಲ್ನಡೆದು ಎದೆಯೊಳಗೆ ಭುಗಿಲೆದ್ದ ಭಯವನ್ನ ಬಡಿದು ಗಂಡದೆಯ ಗಂಡಾಗಿ ಬಂದ ಬೇಟೆಗಾರರ ಬೇಟೆಯಾಡು
ರಣಬೇಟೆಗಾರ ಬಂದ. ಒಬ್ಬ ಬೇಟೆಗಾರ ಸತ್ರೆ ಏನ್ ಬಂತಮ್ಮ? ಪ್ರಪಂಚದಲ್ಲಿ ಸಾವಿರಾರು ಜನ ಬೇಟೆಗಾರಿದ್ದಾರೆ. ಅವ್ರನ್ನೆಲ್ಲ ಯಾರು ಸಾಯಿಸ್ತಾರೆ? ಈ ಮನುಷ್ಯ ತನ್ನ ಸ್ವಾರ್ಥಕ್ಕೋಸ್ಕರ ಕಾಡಲ್ಲಿರೋ ಎಲ್ಲಾ ಪ್ರಾಣಿಗಳನ್ನ ಸಾಯಿಸಿ ಕಾಡನ್ನು ನಾಶ ಮಾಡಿ ತನಗೆ ತಾನೇ ನಾಶ ಆಗ್ತಿದ್ದಾನೆ. ಮನುಷ್ಯನ ಒಳಗಡೆ ಇರೋ ಕ್ರೂರತ್ವ ಸತ್ತು ಹೋಗ್ಬೇಕು. ನನ್ನ ಬಗ್ಗೆ ಚಿಂತೆ ಮಾಡ್ಬೇಡ. ನಾನು ಇವತ್ತೋ ನಾಳೆನೋ ಬಿದ್ದೋಗೋ ಮರ. ಆದ್ರೆ ನಿಮ್ ಪೀಳಿಗೆ ಇದೆಯಲ್ಲ, ಹುಲಿಗಳನ್ನ ಉಳಿಸಿ ಕಾಡನ್ನ ಸಂರಕ್ಷಿಸಬೇಕು. ಒಂದು ಹುಲಿನ ಕಾಪಾಡೋದ್ರಿಂದ ಇಡೀ ಒಂದು ಕಾಡನ್ನ ಕಾಪಾಡೋದು. ಇಡೀ ಒಂದು ಕಾಡು. ನನ್ನ ಎದೆ ಇನ್ನೂ ಡವ 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 ಅಂತ ಹೊಡ್ಕೋತಾ ಇದೆ. ಏನ್ ಎಮೋಷನ್ಸ್! ಇದು ರಾಜ ಹುಲಿನೂ ಹೌದು, ಇದು ಮಜಾ ಹುಲಿನೂ ಹೌದು, ಸೋಷಿಯಲ್ ಮೆಸೇಜ್ ಕೊಡೋಂತ ಹುಲಿನೂ ಹೌದು. ಓ ಮೈ ಗಾಡ್, ಎಂಥ ಒಂದು ಮೆಸೇಜ್! ರಚಿ ಅವರೇ, ನೀವು ತುಂಬಾ ಎಮೋಷನಲ್ ಆದ್ರಿ ಆಕ್ಚುಲ್ ಆಗಿ. ಫಸ್ಟ್ ಶುರುವಲ್ಲಿ ತುಂಬಾ ಖುಷಿಯಾಗಿತ್ತು, ಕಾಮಿಡಿ ಎಲ್ಲ ನಕ್ಕೊಂಡು ಚಪ್ಪಾಳೆ ಹೊಡ್ಕೊಂಡು, ಆಮೇಲೆ ಹೋಗ್ತಾ ಹೋಗ್ತಾ ಹಾಗೆ ಯಪ್ಪ ನಮ್ ಹುಲಿರಾಯ ಹೆಂಗಿದ್ದ ಹೇಳಿ. ವಾವ್, ಫ್ಯಾಂಟಾಸ್ಟಿಕ್. ಇದು ಒಂದು ಸಿನಿಮಾ ನೋಡ್ದಂಗೆ ಅನ್ಸ್ತು ನನಗೆ. ಎಸ್ಪೆಷಲಿ 4 ಜನನು ಆ ವೇಷ ಹಾಕೊಂಡು ಮೇಕಪ್ ಹಾಕೊಂಡು ಪಾತ್ರ ಮಾಡಿದ್ರು ತುಂಬಾ ರಿಯಲ್ ಆಗಿತ್ತು. ಇಲ್ಲಿ ಯಾರ್ ಹೀರೋ ಅಂತ ಹೇಳಕ್ ಸಾಧ್ಯ ಇಲ್ಲ. ಐ ಥಿಂಕ್ ಅನಿಲ ಅದು ಒಂದು ಕ್ಯಾರೆಕ್ಟರ್, ಅವನು ಒಂದು ನೆಗೆಟಿವ್ ರೋಲ್ ಅಲ್ಲಿ ಕಾಣಿಸ್ಕೊಂಡ. ಅವ್ನ್ ಕಾಸ್ಟ್ಯೂಮ್ಸ್ ಆಗಿರ್ಬೋದು ಅಂಡ್ ಅವ್ನ್ ಮಾಡಿದಂತ ಪರ್ಫಾರ್ಮೆನ್ಸ್ ಇರ್ಬೋದು, ಸಖತ್ ಮಗ, ಸೂಪರ್. ಥ್ಯಾಂಕ್ ಯು. ಹೆಣ್ಣು ಹುಲಿಗಳಂತೂ ಹೇಳೋದೇ ಬೇಕಾಗಿಲ್ಲ. ಮಾನಸ ನಾರ್ಮಲ್ ಮೇಕಪ್ ಗಿಂತ ಈ ಮೇಕಪ್ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ದ ಕಿಂಗ್ಸ್ ಅಂತ ಹೇಳಕ್ ಇಷ್ಟ ಪಡ್ತೀನಿ ಇಬ್ರು. ಬಟ್ ಏನೇ ಆದ್ರೂ ಕಿಂಗ್ ಅಂತ ಬಂದ್ರೆ ಅದು ನಮ್ಮ ಕಾರ್ತಿಕ್. ವಾಟ್ ಅ ಎಂಟ್ರಿ ಮ್ಯಾನ್! ಒಂದು ಹಾಲಿವುಡ್ ಮೂವಿ ನೋಡ್ದಂಗಿತ್ತು. ನಿತಿನ್, ಅಯ್ಯೋ ಅದೊಂದು ಕ್ಯೂಟಿ ಪೈ ಅಂದ್ರೆ ಇದೊಂದು ಕ್ಯೂಟಿಯಸ್ಟ್ ಪೈ. ಇದು ಹಂಗಿದೆ ನೀನು. ನಿಮ್ಮಿಬ್ರು ಕಾಂಬಿನೇಷನ್ ಸಕಾಲಾಯ್ತು ಮಚ್ಚ, ನೋಡೋದಕ್ಕೆ. ನಿಂದು ಮಾತ್ರ ಸುಸ್ಸು ಕಾಂಬಿನೇಷನ್. ವಾವ್! ಆರಾಧನಾ ನಿಜವಾಗ್ಲೂ ಹತ್ತಿದ್ದು ಅನ್ಸುತ್ತೆ, ಗೊತ್ತಾಯ್ತು ನನಗೆ. ನೀನ್ ಯಾವಾಗ ಅಳ್ಕೊಂಡ್ ಹೇಳಿದ್ಯೋ ಅಲ್ಲಿಂದಾನೆ ನನ್ ಒಂಥರ ಗೂಸ್ ಬಂಪ್ ಸ್ಟಾರ್ಟ್ ಆಯ್ತು. ಶಿವು, ನಿನ್ ವಾಯ್ಸ್ ಅಲ್ಲಿ ಇದ್ದಂತ ಒಂದು ಫೋರ್ಸ್ ಏನಿತ್ತು ಕಥೆಯಲ್ಲಿ, ಓ ಗಾಡ್, ನೀನ್ ನರೇಶನ್ ಕೊಡ್ದಂತ ಸೆಕೆಂಡ್ ಹಾಫ್ ಅಲ್ಲಿ, ಯಪ್ಪ ಸೂಪರ್ ಶಿವು. ಆಸಮ್ ಮಚ್ಚ, ಯು ಆರ್.
ಐ ಥಿಂಕ್ ದ ಎಂಟೈರ್ ಸ್ಕಿಟ್ ಡಿಸೈನ್ ಮಾಡಿದಂಥ ಡೈರೆಕ್ಟರ್ ಆಗಿರ್ಬೋದು, ರೈಟರ್ ಆಗಿರ್ಬೋದು, ಡೈಲಾಗ್ ರೈಟರ್ ಆಗಿರ್ಬೋದು, ಸೆಟ್ ಪ್ರಾಪರ್ಟೀಸ್ಗೆ ಸಪೋರ್ಟ್ ಮಾಡಿದಂಥ ಎಲ್ಲ ಟೆಕ್ನಿಷಿಯನ್ಸ್ ಆಗಿರ್ಬೋದು, ಎವ್ರಿಬಡಿ ಹ್ಯಾಟ್ಸ್ ಆಫ್ ಟು ಯು ಗೈಸ್. ರಚಿ ಅವರೇ ಥ್ಯಾಂಕ್ ಯು ಸೋ ಮಚ್. ಬಂಡೀಪುರದಲ್ಲಿ ನಾವು ಹುಲಿ ನೋಡಿರ್ತೀವಿ, ನಾಗರೋಳಲ್ಲಿ ನೋಡಿರ್ತೀವಿ, ಕಬಿನಿಯಲ್ಲಿ ನೋಡಿರ್ತೀವಿ. ಈ ಕೊಳ್ಳೇಗಾಲದ ಹುಲಿ ಹೆಂಗಿತ್ತು ಸರ್? ಅವ್ರ ಫ್ಯಾಮಿಲಿ ಹೆಂಗಿತ್ತು? ಸ್ವಲ್ಪ ಫ್ಯಾಮಿಲಿ ಬಗ್ಗೆ ಹೇಳಿ. ಮಜಾ ಭಾರತ ಸ್ಟೇಜ್ ಅಲ್ಲಿ ದಿಸ್ ಇಸ್ ದಿ ಬೆಸ್ಟ್. ಐಸಿಂಗ್ ಆನ್ ದ ಕೇಕ್ ಅಂತ ಇದೆ, ಐಸಿಂಗ್ ಆನ್ ದ ಕೇಕ್ ಅಂತ. ದಟ್ ವಾಸ್ ಶಿವ್ ಮಾಡ್ಯುಲೇಷನ್. ಈ ಸ್ಕಿಟ್ ಇನ್ನೊಂದು 3-4 ಜನ ಕರಿತೀನಿ ಸ್ಟೇಜ್ಗೆ, ತುಂಬಾ ಇಂಪಾರ್ಟೆಂಟ್ ಅನ್ಸ್ತು. ಒಂದು ರೈಟರ್ ವೆಂಕಿ ಸರ್, ಒಂದು ವೆಂಕಟ್ ಸರ್ ಈ ತರ ಕನ್ಸ್ಯೂಮ್ ಮಾಡೋದು ಇದೆಯಲ್ಲ ಸಬ್ಜೆಕ್ಟ್ ನ, ಹ್ಯಾಟ್ಸ್ ಆಫ್, ವೆರಿ ಗುಡ್. ಒಂದು ಅಡಿಗೆಗೆ ಎಷ್ಟು ಉಪ್ಪು ಖಾರ ಅಥವಾ ಸಿಹಿನ ಏನ್ ಬೇಕಾ ಅಂತ ಒಂದು ಡಿಸೈಡ್ ಮಾಡ್ತಾರೆ ಅಡಿಗೆ ಭಟ್ರು. ಸೊ ಹಿಂಗೆ ಬರುತ್ತೆ ಅಂತ. ಇದ್ರಲ್ಲಿ ಅಷ್ಟೇ ಸೆಂಟಿಮೆಂಟ್, ಅಗ್ರೆಷನ್, ಲುಕ್, ದ ಪವರ್, ಎವ್ರಿಥಿಂಗ್ ವಾಸ್ ಡ್ಯಾಮ್ ಪರ್ಫೆಕ್ಟ್. ಇನ್ನೊಬ್ರು ನಾನು ಹೇಳ್ಬೇಕಂದ್ರೆ ನಮ್ಮ ಸೆಟ್ ಡಿಸೈನರ್ ಸಂತೋಷ್. ದ ಹೋಲ್ ಡಿಸೈನ್ ಇನ್ಕ್ಲೂಡಿಂಗ್ ಕಾಸ್ಟ್ಯೂಮ್ ಅಂತ ನಂಗೆ ಗೊತ್ತಿರ್ಲಿಲ್ಲ. ಸಂತೋಷ್, ನೀವೇ ಮಾಡಿದ್ರಾ ಅಥವಾ ನೀವ್ ಯಾರನ್ನ ಕರೆಸಿದ್ರಾ? ಸಂಪತ್ ಮತ್ತೆ ಸಂದೀಪ್. ಯಾ, ಬೋತ್ ಹ್ಯಾವ್ ಡನ್ ಎ ಬ್ರಿಲಿಯಂಟ್ ಜಾಬ್. ಇನ್ನೊಬ್ರು ಮೇನ್ ಕರಿಬೇಕು, ನಾವು ಅವ್ರನ್ನ ಯಾವತ್ತೂ ಕರೀಲಿಲ್ಲ, ಈ ಲೈಟ್ ಡಿಸೈನ್ ಮಾಡಿದವರು. ಓಕೆ, ಚಪ್ಪಾಳೆ ಹೊಡೆದಾಯ್ತು. ನಮ್ಗೆ ನಮ್ಮ ಶೋಗೆ ಕಣ್ಣು ಬೇಕು. ಸೊ ವಸಂತ್ ಸರ್ ಅಲ್ಲಿ ಇರ್ತಾರೆ. ಇಲ್ಲಿಂದಾನೆ ಎಲ್ಲರೂ ಒಂದು ಥ್ಯಾಂಕ್ಸ್ ನ ಹೇಳ್ಕೊಳ್ಳೋಣ ವಸಂತ್ ಸರ್ಗೆ. ಥ್ಯಾಂಕ್ ಯು. ಇನ್ನೊಬ್ಬರನ್ನು ಕರೀಲೇಬೇಕಾಗತ್ತೆ, ಅವರನ್ನು ನಾವು ಕರೀಲಿಲ್ಲ ಯಾವತ್ತು, ಬಟ್ ಇದಕ್ಕೆ ಬರಲೇಬೇಕು ಅವರು. ಶೋ ಡೈರೆಕ್ಟರ್ ಥ್ಯಾಂಕ್ ಯು. ನಾನೊಂದು ನಿಮಿತ್ತ ಅಷ್ಟೇ. ದಿಸ್ ಕ್ರೆಡಿಟ್ ಎಂಟೈರ್ಲಿ ಗೋಸ್ ಟು ದಿ ಟೀಮ್. ಇಡೀ ತಂಡಕ್ಕೆ ಈ ಸ್ಕಿಟ್ ನೋಡಿ ನಿಜವಾಗಿ ನನ್ನ ಹೃದಯದಿಂದ ಪ್ಯಾರ್ಗೆ ಆಗ್ಬಿಟ್ಟೆ. ಜಿ ಮ್ಯಾನ್ ಅಂಡ್ ರಚಿ, ನಾವು ಯಾವಾಗ್ಲೂ ಸಫಾರಿಗೆ ಹೋದಾಗ ಹುಲಿನ ನೋಡ್ತೀವಿ. ಅಂಡ್ ಹುಲಿ ನೋಡಿದಾಗೆಲ್ಲ 100 ಕ್ಯಾಮ್ರಾಗಳು ಹೊರಗಡೆ ಬಂದ್ಬಿಡುತ್ತೆ. ಫೋಟೋ ಎಲ್ಲ ಆಂಗಲ್ ಅಲ್ಲೂ ಎಲ್ಲ ಒಂದೊಂದು ಸೆಕೆಂಡ್ಗೂ ಫೋಟೋ ಹೊಡಿತಾ ಇರ್ತಾರೆ. ಸೊ ಈ ಸಫಾರಿನಲ್ಲಿ ಇವತ್ತು ನಮ್ಮ ಪಕ್ಕದಲ್ಲಿ ಎಷ್ಟೊಂದು ಹುಲಿಗಳಿವೆ. ನಾನ್ ನೋಡಿ ಧೈರ್ಯವಾಗಿ ನಿಂತಿದ್ದೀನಿ. ಒಂದ್ ಸೆಲ್ಫಿ ತಗೊಳ್ಳೋಣ. ಕಮ್ ಆನ್ ಗುರು ಸರ್ ಅಂಡ್ ರಚಿ. ಮಹೇಂದ್ರ ಬಾಹುಹುಲಿ. ಸೊ ಜಿ ಮ್ಯಾನ್ ಅವರೇ, ನಾವು ಇಷ್ಟೊತ್ತು ನೋಡಿದ್ದು ಘಟ್ಟದ ಮೇಲಿನ ಹುಲಿ, ಆದ್ರೆ ಹುಲಿ ಫೇಮಸ್ ಆಗಿದ್ದೇ ಘಟ್ಟದ ಕೆಳಗೆ. ಹುಲಿ ಕುಣಿತ, ಪಿಲಿ ನಲಿಕೆ, ಕರೆಕ್ಟಾ ಹೇಳಿದ್ನಾ? ವಾಟೆ, ಅದು ಭಯಂಕರ ದೊಡ್ಡ ಪ್ರೋಗ್ರಾಮು, ಸಖತ್ತು ಗ್ರ್ಯಾಂಡ್, ಭಯಂಕರ ಗ್ರ್ಯಾಂಡ್ ಆಗಿ ನಡೆಯುತ್ತೆ. ಅದಕ್ಕೆ ನೀವು ಜಡ್ಜು ಕೂಡ ಅಂತ ನಾವು ಕೇಳ್ಪಟ್ಟಿದ್ದೀವಿ. ಅದು ಅಂತ ಹೇಳ್ಬಿಡಿ. ಓಕೆ, ನಮ್ಮ ಜಿ ಮ್ಯಾನ್ ಕೇಳಿದ್ದಕ್ಕೆಲ್ಲ ಹೂ ಅಂತಾರೆ. ಇವಾಗ ಇನ್ನೊಂದು ವಿಷಯ ಕೇಳ್ತೀನಿ, ಅದಕ್ಕೂ ಹೂ ಅಂತ ಹೇಳ್ಬಿಡಿ. ಈಗ ಎಲ್ಲಾರ್ಗು ಇಲ್ಲಿ ಪಿಲಿ ನಲಿಕೆ, ಹುಲಿ ಕುಣಿತಾನ ಒಂದ್ ಸ್ವಲ್ಪ ಹೇಳಿ ಸರ್. ನೀವು ಅದ್ರಲ್ಲಿ ಭಯಂಕರ ಎಕ್ಸ್ಪರ್ಟ್. ಸೊ ಎಲ್ರಿಗೂ ಇಲ್ಲಿ ಒಂದೆರಡು ಹೆಜ್ಜೆ, ಕಮಾನ್. ಹೆಡ್ ಬ್ಯಾಂಗಿಂಗ್ ಅಂತ ಕೇಳಿದ್ರಾ? ಇದು ಸ್ಟಾರ್ಟ್ ಆಗಿದ್ದು ಹುಲಿ ವೇಷದಿಂದ. ಫಸ್ಟ್ ಒಂದು ಕಾಲ್ ಮುಂದೆ ಇಟ್ಟು ಸ್ವಲ್ಪ ಬೆಂಡ್ ಮಾಡಿ ತಲೆ ಕೆಳಗ್ ಮಾಡಿ ಆ ಹುಲಿನ ಒಳಗ್ ತಗೋಬೇಕು. ಮ್ಯೂಸಿಕ್ ಬಂದಾಗ ಬರೀ ಇಷ್ಟೇ ಮಾಡ್ತಾ ಇರ್ಬೇಕು. ಇಷ್ಟು ಮಾಡಿ ನೆಕ್ಸ್ಟಿಗೆ ಆ ಸೈಡು ಕೇಳುತ್ತಾ ಅಂತ ಹೇಳಿ ಪುನಃ ಹಿಂಗಿಂಗ್ ಮಾಡ್ಬೇಕು. ಕಾಲ್ ಎಷ್ಟೆತ್ತಕ್ಕಾಗತ್ತೆ ಎತ್ತಿ ಒಮ್ಮೆ ನೆಲಕ್ಕೆ ಹೊಡಿಬೇಕು. ಹುಲಿ ಪವರ್ ತೋರಿಸೋದಲ್ಲಿ. ಸೊ ಈ ಒಮ್ಮೆ ಹೊಡೆದು ಆಮೇಲೆ ಈ ಕಾಲ ತೆಗೆದು ಎತ್ತಿ ಈ ಕಡೆ ಹೊಡೆದು ಆಮೇಲೆ ಮತ್ತೆ ಈ ಕಡೆ ಹೊಡೆದು ಈ ಕಡೆ ಹೊಡಿಬೇಕು ಅಷ್ಟೇ. ಶುರು ಮಾಡೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್. ಇದೇ ತರ ಪರ್ಫಾರ್ಮ್ ಮಾಡ್ತಾ ಇರಿ, ಎಂಟರ್ಟೈನ್ ಮಾಡ್ತಾ ಇರಿ, ಎಲ್ಲಾ ತರದ ಎಮೋಷನ್ಸ್ ನಮ್ಮ ಒಳಗಿಂದ ಹೊರಗೆ ತನ್ನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ರಚಿ,
ಸೊ ನಿಮ್ಮ ಕರಿಯರ್ ಅಲ್ಲಿ ನೀವು ಸಾಕಷ್ಟು ಜನ ಫ್ಯಾನ್ಸ್ ನ ನೋಡಿರ್ತೀರಾ. ವಿಶ್ವ ಕನ್ನಡಿಗರೇ ನಿಮ್ಮ ಫ್ಯಾನ್ಸ್. ಯು ಆರ್ ದ ಡಾರ್ಲಿಂಗ್ ಆಫ್ ಅವರ್ ಹಾರ್ಟ್ಸ್. ಸೊ ನಿಮ್ಗೆ ಯಾವ್ದಾದ್ರು ಒಂದು ಕ್ರೇಜಿ ಫ್ಯಾನ್ ಮೂಮೆಂಟ್ ಒಂಥರ ಎನ್ಕೌಂಟರ್ ಆಗಿದ್ಯಾ? ಪಾಪ ತುಂಬಾ ಜನ ಇದಾರೆ ಹಂಗೆ. ಅಂಡ್ ನನಗೆ ಭಯ ಆಗತ್ತೆ. ಅಂಡ್ ತುಂಬಾ ಜನ ಟ್ಯಾಟೂ ಹಾಕ್ಸ್ಕೊಂಡೆಲ್ಲ ಬರ್ತಾರೆ. ಇಲ್ಲಿ ಟ್ಯಾಟೂ, ಇಲ್ಲಿ ಟ್ಯಾಟೂ ಅಂತೆ. ಭಯ ಆಗತ್ತೆ ನೋಡೋದಕ್ಕೇನೆ. ನಾನು ಹಿಂಗೆ ನಾನು ಒಬ್ಬ ಫ್ಯಾನ್ ನ ಕೇಳ್ದೆ, ನಿನ್ ಗರ್ಲ್ ಫ್ರೆಂಡ್ ಟ್ಯಾಟೂ ಹಾಕ್ಸ್ಕೋಬೇಕು ತಾನೆ ಅಂತ. ನೀವೇ ಅಲ್ವಾ ನನ್ನ ಗರ್ಲ್ ಫ್ರೆಂಡ್. ಸೊ ಇದು ನಿಮ್ಮ ಕ್ರೇಜಿ ಫ್ಯಾನ್ ಮೂಮೆಂಟ್ ಅಲ್ವಾ? ಟ್ಯಾಟೂ ಹಾಕ್ಸ್ಕೊಳ್ಳೋದೇ ಒಂದು ಪೇನ್ಫುಲ್. ಹೌದು. ಸೊ ಅವ್ರಿಗೆ ಇಷ್ಟ ಆಗಿರೋಂತ ಸೆಲೆಬ್ರಿಟೀಸ್ ನ ಅವ್ರು ಹಚ್ಚೆ ಹಾಕ್ಸ್ಕೊಳ್ತಾರಲ್ವಾ, ಪೇನ್ ತಗೊಂಡು. ಜಾಸ್ತಿ ಪೇನ್ ಕೊಡೋರ್ದು ಟ್ಯಾಟೂ ಹಾಕೋತಾರೆ. ಯಾಕೆ ಜೀವನ್ ನಿನ್ನೆ ಸರ್ ಇದು ಗುರು ಸರ್. ಯಾವ್ದು? ಇವೆಲ್ಲ ಪಂಚ್ ಮೇಲೆ ಪಂಚು, ಪಂಚ್ ಮೇಲೆ ಪಂಚು. ಮ್ಯಾಮ್ ಇವತ್ತೇ ಮೇಡಮ್ ಅದೆಲ್ಲ ಪಂಚ್ಗಳು ಬರ್ತಾರೆ. ಓಕೆ. ಸೊ ಅದು ನಿಮ್ಮ ಕ್ರೇಜಿ ಫ್ಯಾನ್ ಮೂಮೆಂಟ್ ಅಲ್ವಾ? ಆದ್ರೆ ಇಲ್ಲಿ ನಮ್ಮ ಫ್ಯಾನ್ ಪಾವಗಡ ಸ್ಟಾರ್ ಇದಾರಲ್ಲ, ಮಂಜು ಪಾವಗಡ, ಅವ್ರ ಫ್ಯಾನ್ ನ ಅವ್ರು ಆಕಸ್ಮಿಕವಾಗಿ ಭೇಟಿ ಆಗ್ತಿದಾರಂತೆ. ಯಾರೇ ನೀ ಅಭಿಮಾನಿ ಅಂತ ನಾವು ನೋಡ್ಕೊಂಡ್ ಬರೋಣ. ಚಪಾಳೆ ಹೇಳುವೆ ಅನ್ನದ ತೊಟ್ಟು ಕನ್ನಡ ತಾಯಿಗೆ ನನ್ನ ಎತ್ತು ದೊಡ್ಡವ್ರು ಹೇಳುವೆ ನಿಮಗೆ ಗೊತ್ತು. ಅಭಿಮಾನಿಗಳೇ ನಮ್ಮನೆ ದೇವ್ರು, ನಿಮ್ಮಿಂದಾನೆ ನಮ್ಮೆದೆ ಉಸಿರು. ಇರ್ಲಿ ಇರ್ಲಿ ಇರ್ಲಿ, ಬನ್ನಿ ಬನ್ನಿ. ಸರ್ 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 ನನ್ಗೊಂದು ಆಟೋಗ್ರಾಫ್ ಹಾಕಿ ಸರ್. ಸರ್ ಮಕ್ಕದ ಮೇಲೆ ಹಾಕಿ ಅಂದ್ರೆ ಮೂಗ್ ಮೇಲೆ ಹಾಕಿದ್ರಲ್ಲ ಸರ್. ಮಕ್ಕ ತುಂಬಾ ಮೂಗೆ ಇದೆಯಲ್ಲೋ. ಬಾ ಬನ್ನಿ ಬನ್ನಿ. ಅದೌದು. ಏ ಇರ್ಲಿ ಇರ್ಲಿ ಇರ್ಲಿ, ನೋಡಿ ಎಷ್ಟು ಫೋಟೋ ಅಂತ. ಬನ್ನಿ 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 ಬನ್ನಿ. ಒಂದ್ ನಿಮಿಷ. ಬಾರಿ ಚೆನ್ನಾಗಿ ಮಾಡ್ತೀರಾ ಸರ್ ನೀವು. ಥ್ಯಾಂಕ್ ಯು ಸರ್. ಇದು ನಿಮ್ಗೆ ಕಷ್ಟ ಅನ್ಸಲ್ವಾ ಈ ಹೊಟ್ಟೆ ಬಿಟ್ಕೊಂಡು? ಇಲ್ಲ ಇಲ್ಲ ರೀ, ಎನರ್ಜಿ ಇದೆ ರೀ, ಏನ್ ಸಮಸ್ಯೆ ಇಲ್ಲ, ಏನ್ ಸಮಸ್ಯೆ. ಆದ್ರೂ ಬೆಟ್ಟ ಮಾತ್ರ ಸಖತ್ತಾಗತ್ತೀರಾ ಸರ್. ಗೊತ್ತಿರ ತಾನೆ ನೀವು. ಒಂದ್ ಸೆಲ್ಫಿ ಸರ್ ಮಾಡ್ತಂದ್ರೆ ಹೋಗಲೇ, ಹೋಗ ಆಚೆ. ಯಾರು ನೋಡ್ಕೊಂಡು ಯಾರ್ಯಾರು ಅನ್ಕೊಬಿಡ್ತಾರೆ ಇವರು. ಸರ್ ನೀವು ಸರ್ ಒಂದ್ ಸೆಲ್ಫಿ ಸರ್. ಪ್ಲೀಸ್ ಸರ್ ಒಂದ್ ಸೆಲ್ಫಿ ಸರ್. ಸರ್ ಪ್ಲೀಸ್ ಸರ್. ಸರ್ ಪ್ಲೀಸ್ ಸರ್ ನೀವು ಸರ್. ಸರ್ ಬನ್ನಿ ಸರ್. ಏನ್ ಮಾತಾಡ್ತಾರೆ? ಇರ್ಲಿ ಇರ್ಲಿ ಇರ್ಲಿ, ತೊಂದ್ರೆ ಇಲ್ಲ ತೊಂದ್ರೆ ಇಲ್ಲ. ಏ ಇಲ್ಲ ಇಲ್ಲ ಹಂಗಲ್ಲ ಹಂಗೇನಿಲ್ಲ ಹಂಗೇನಿಲ್ಲ. ಅಯ್ಯೋ ಏಯ್, ಗಾಡಿ ಯಾರು ನೋಡ್ಕೊಂಡು ಓಡ್ಸೋದಲ್ವಾ? ಮೊದ್ಲೇ ಕಾಲಲ್ಲಿ ರಾಡಿದ. ಏನ್ ಓಡ್ತಾರೆ ಏನ್ ತಿಂತಾರೆ ನೀವು? ಓ ಮೈ ಬಾಬಾ, ಬ್ಲಾಕ್ ಶಿಪ್ ಬುಲ್ಬುಲ್ ಅಣ್ಣ. ಓ ಮೈ ಗಾಡ್ ಸರ್, ನೀವು ಮಜಾ ಭಾರತ ಮಂಜು ಪಾವಗಡ. ಎಸ್. ಓ ಮೈ ಗಾಡ್ ಸರ್. ಸರ್ ನಿಮ್ಮನ್ನ ನೋಡ್ಬೇಕು ಅಂತ ಎಷ್ಟೋ ಸಲ ಸ್ಟುಡಿಯೋಗೆ ಬಂದೆ ಸರ್. ಆದ್ರೆ ನೀವು ಕತ್ರಗುಪ್ಪೆ ಹೋಗಿದ್ದೀರಾ, ನಾಗರಬಾವಿ ಹೋಗಿದ್ದೀರಾ ಅಂತ ಹೇಳ್ತಾರೆ. ಶೂಟಿಂಗ್ ಇರುತ್ತೆ, ಶೂಟಿಂಗು. ಖಾಲಿ ಗೇಟ್ ಮುಂದೆ ಕುರಿಯಕ್ ನನ್ನ ನಾಯ ಇಲ್ಲ ಸರ್. ಯಾರ್ರೀ 30 ವರ್ಷ ಇಂಡಸ್ಟ್ರಿಲಿ ಮಜಾ ಬರ್ದಲ್ ಕಿಂಗು ನಾವು. ಮೊನ್ನೆ ಇಲ್ಲಿ ಕೇಳಿ, ರಚಿತಾ ಅವರು ಆರ್ ನಗರಕ್ಕೆ ಬನ್ನಿ ಬನ್ನಿ ಅಂತ ಒಂದೇ ಫೋರ್ಸು. ನಿನ್ ಜೊತೆ ಯಾಕೆ ಮಾಡ್ಬೇಕು, ನಿನ್ ಜೊತೆ ಯಾಕೆ ಮಾಡ್ಬೇಕು, ನಿನ್ ಜೊತೆ ಯಾಕೆ ಮಾಡ್ಬೇಕು ಅಂತ 5 ಲಕ್ಷ ಅಡ್ವಾನ್ಸ್ ಕೊಟ್ಟಿದಾರ್ರಿ. ನೀವು ಮಾಡ್ತಾ ಇದ್ದೀರಾ? ಇಲ್ಲಿ ಕೇಳಿಸ್ಕೊಳ್ಳಿ, ಎಲ್ರು ಆರ್ಟಿಸ್ಟ್ ಆಗ್ಬೋದು, ಎಲ್ರು ಮಂಜು ಪಾವಗಡ ಆಗಕ್ ಆಗಲ್ಲ. ಓಕೆ ಸರ್. ಸರ್ ಅದು ಏನು ಶುಭ ಸರ್. ಏನ್ ಕಳ್ತಾ ಇದ್ದೀರಾ ಸರ್? ನಿಮ್ಮನ್ನ ನೋಡ್ಬೇಕು ಅನ್ನೋ ಖುಷಿಲಿ ಬಂದ್ಬಿಟ್ನಲ್ಲ, ಸಿಗ್ನಲ್ ಜಂಪ್ ಮಾಡ್ಕೊಂಡ್ ಬಂದ್ಬಿಟ್ಟೆ ಸರ್. ಸಿಗ್ನಲ್ ತಾನೇ ಜಂಪ್ ಮಾಡಿರೋದೇನ್ ಕೊಲೆ ಮಾಡಿಲ್ವಲ್ಲ? ಅಯ್ಯೋ ಅಷ್ಟೇ ಅಲ್ಲ, ಪೊಲೀಸರು ನನ್ನ ಅಟ್ಟಿಸ್ಕೊಂಡ್ ಬರ್ತಿದ್ದಾರೆ. ಸೆಲೆಬ್ರಿಟಿ, ಸ್ಟಾರ್, ಕಿಂಗ್. MLA ಫೋನ್ ಮಾಡ್ಲಾ? MP, PM, CM, ಟ್ರಂಪ್, ನೆಲ್ಸನ್ ಮಂಡೇಲಾ? ಸರ್ ಅವ್ರು ಸತ್ತೋಗಿದಾರಲ್ವಾ? ಸತ್ತಾದ್ರೂ ಅದೇ ನಂಬರ್ ಇರುತ್ತಲ್ರಿ. ಸರ್ ನೀವೇನೋ ಬಿಟ್ಬಿಡ್ತೀರಾ ಸರ್, ಆದ್ರೆ ನಮ್ಮ ಅಪ್ಪ ಇದಾರಲ್ಲ, ಈ ಜೀಪು ಪೊಲೀಸು ಅದು ಇದು ಅಂದ್ರೆ ನನ್ನ ಸುಮ್ನೆ ಬಿಡಲ್ಲ. ಜೀಪ್ ಅಂತೂ ಕೊಡೋದೇ ಇಲ್ಲ. ಪ್ಲೀಸ್ ಏನಾದ್ರೂ ಮಾಡಿ ಸರ್, ಪ್ಲೀಸ್ ಹೆಲ್ಪ್ ಮೀ. ಮೇಲೆ ಈ ಜೀಪ್ ನಂದು. ಯಾರಾದ್ರೂ ಕೇಳಿ, ನಂದು ಅಂತ ಹೇಳ್ತೇನ್ರಿ. ನೀವು ಟೆನ್ಷನ್ ಆಗಬೇಡಿ. ನೀವು
ಟೆನ್ಷನ್ ಆಗ್ಬಿಡಿ, ನಾನು ಇದ್ದೀನಿ ಅಲ್ವಾ? ಸರ್ ಸರ್ ಇದೇ ಖುಷಿಗೆ ಒಂದೇ ಒಂದ್ ಮುತ್ತು ಕೊಡ್ಲಾ? ಒಂದ್ ನಿಮಿಷ ಪ್ಲೀಸ್. ಇರಾ ಬನ್ನಿ ಕರ. Oh my God, sir! Oh my God, sir! Sir, sir, ನಿಮ್ ಕಾಲ್ನ ನನ್ ಜೀಪ್ ಮೇಲೆ ಇಡ್ತಿದ್ದೀರಾ, ನಂಗೆ ತುಂಬಾ ಖುಷಿ ಆಗ್ತಿದೆ ಸರ್. ನೋಡಿ ನಾನು ಸುಮಾರು ಕಡೆ ಕಾಲಿಟ್ಟಿದ್ದೀನಿ, ಎಲ್ಲ ಒಳ್ಳೇದಾಗಿದೆ, ತಲೆ ಕೆಡಿಸ್ಕೊಬೇಡಿ. Oh my God. ಟೆನ್ಷನ್ ಆಗ್ಬಿಡ ನೀನು, ನಾನು ಇದೇನು ಟೆನ್ಷನ್ ಆಗ್ಬಿಡ. Okay sir. ಅಲ್ಲ ಇದೇನಪ್ಪ ಇದು, ಏನೋ ಏನೋ ಇದೆ ನೋಡಿ, ಡಸ್ಟ್ ಇದೆ, ಒರೆಸ್ಕೊಳ್ಳಿ. ಏಯ್ ಸರ್, ಅದು ಮಚ್ಚೆ. ಓ ನಿಮ್ ಮಚ್ಚೆ ಅಲ್ಲಿದ್ಯಾ? ಹಿಂಗೆಲ್ಲಿದ್ದದಪ್ಪ? ನಂಗೂ ಇದೆ. ಎಲ್ಲಿ ಸರ್? ಇಲ್ಲಿ. ಇಲ್ರಿ. ಅಯ್ಯೋ ಸಕ್ಕತ್ತಾಗಿದೆ ಸರ್. ಕುತ್ಕೊಳ್ಳಿ ಕುತ್ಕೊಳ್ಳಿ ಕುತ್ಕೊಳ್ಳಿ. ಆರಾಮಾಗ ಓಕೆ. ಅಡ 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 ಏ ಯಾನ್ರಿ ಅವನು? ಅಣ್ಣ ಹೇಳ್ಬಿಟ್ಟು ಬಂದಿದ್ಯಾ ನೀನು? ಅಣ್ಣ ಏನಣ್ಣ ನಿಮ್ಗೆ ಆಕ್ಟಿಂಗು? ಅಪ್ಪ 3 ವರ್ಷ ಆಯ್ತಲ್ಲ ನೋಡಿ, ನಾನು ನೋಡ್ಬೇಕಂದ್ರೆ ಒಂದೇ ಸಮ ಹಠ ನನಗೆ. ಅಲ್ಲಪ್ಪ ಇದನ್ ಚಾಕು ಚುಸ್ಕೊಂಡಿದ್ದಿಲ್ಲ, ಹಾಸ್ಪಿಟ್ಲಿಗೆ ಹೋಗು. ಏನು ಚಾಕು? ನಾನು ಅಭಿಮಾನಿ ಅಲ್ಲಪ್ಪ. ಆಯ್ತಪ್ಪ, ನಿಂಗೆ ಏನ್ ಬೇಕಪ್ಪ? ಏನ್ ಬೇಕು? ಒಂದ್ ಸೆಲ್ಫಿ ನಗಣ, ಸ್ವಲ್ಪ ಕೈ ಹಿಂಗಣ್ಣ. ಯಾವ್ದ ಹಾಕೊಂಬಂದ್ಬಿಟ್ಟಿಯಲ್ಲಣ್ಣ? ಅಣ್ಣ ಹುಷಾರು ಕಣ. ಸರ್ ಏನ್ ಸರ್ ಇದು? ಏನ್ ಸರ್ ಇದು? ಒಂದ್ ನಿಮಿಷ ನಮ್ ಕಾರ್ ಹತ್ತೀನಿ, ಜೀಪು. ಆರಾಮಾಗಿ ಸರ್. ಹಾ ಹೇಳು. ಏನ್ ಸರ್ ಇದೆಲ್ಲ? ಡೈಹಾರ್ಡ್ ಫ್ಯಾನ್ಸ್. ಸತ್ತೋಗ್ತಾರೆ ಸ್ಟೇರಿಂಗ್ ಬಿಡಲಿ. ಡೈಹಾರ್ಡ್ ಫ್ಯಾನ್ಸ್ ಅಮ್ಮ, ಸತ್ತೋಗ್ತಾರೆ. ನಾನು ಜನ ಅಂದ್ರೆ ಮೊನ್ನೆ ಒಂದ್ 50 ಜನ ಸೂಸೈಡ್ ಮಾಡ್ಕೊಬಿಟ್ಟಾರೆ ಸೀಮೆಣ್ಣೆ ಸುರ್ಕೊಂಡು. ಯಾಕ್ ಸರ್? ನಂದು ಸ್ಕಿಟ್ ಟೆಲಿಕಾಸ್ಟ್ ಆಗ್ತಾ ಇದೆ, 2 ನಿಮಿಷ ಅಡ್ವರ್ಟೈಸ್ ಬಂತು ಅಂತ 50 ನಿಮಿಷ ಸುತ್ತೋಗ್ಬಿಡೋದ. ನಾನು 2 ನಿಮಿಷ ಬಿಟ್ಟಿರಲ್ಲ ಜನ ನನ್ನ. ನೀವು ಕುತ್ಕೊಳ್ಳಿ, ನೀವು ಕುತ್ಕೊಳ್ಳಿ. ಸರ್ ನಾನು ಹಾರ್ನ್ ಹೊಡಿಲ್ಲ. ಹೊಡೀರಿ ಹೊಡೀರಿ ಹೊಡೀರಿ. ನಿಲ್ಲಿಸ್ರಿ 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 ನಿಲ್ಲಿಸ್ರಿ. ಯಾವನೋ ಅದು ಗಾಡಿಲಿ ರಸ್ತೆ ನಿಮ್ಮಪ್ಪಂದ ಸಿಗ್ನಲ್ ಜಂಪ್ ಮಾಡೋದು ಅಲ್ಲದೆ ಓವರ್ ಸ್ಪೀಡ್ ಅಲ್ಲಿ ಬರ್ತಾ ಇದೆಯಾ? ಹಾ, ಅವಳಿಗೆ ನಾನು ಯಾರು ಅಂತ ಗೊತ್ತಿಲ್ಲ. ಈಗ ನೋಡು. ಮಂಜು ಪಾವುಗಡ ತೆಗ್ದು ಬಿಟ್ಟ ಅಂದ್ರೆ ಇಳಿರಿ ಕೆಳಗಡೆ. ಅದು ಸರಿಯಾಗಿ ನೋಡಿಲ್ಲ, ನಾನು ಹೇಳ್ಬತ್ತೀನಿ. ಅದೇನೋ ಹೋಟ್ಲ್ ಅಂದಲ್ಲ, ಐಸ್ ಕ್ರೀಮ್ ಆರ್ಡರ್ ಮಾಡ್ತಾರೆ. ಎಕ್ಸ್ಕ್ಯೂಸ್ ಮೀ, ನೀವು ಹೇಳಿಲ್ವಾ? ಮಜಾ ಭಾರತ ರಾಗಿಣಿ ಅವ್ರ ಜೊತೆ ಆಕ್ಟ್ ಮಾಡ್ತಿರಲ್ಲ, ಅವನ ಜೊತೆ ನೀವ್ ಆಕ್ಟ್ ಮಾಡ್ತಿದ್ದೀರಲ್ಲ, ನೀವ್ ಇನ್ನೂ ಗ್ರೇಟ್. ನೀವ್ ಅವ್ರ ಜೊತೆ ಆಕ್ಟ್ ಮಾಡ್ತಿರೋದ್ರಿಂದಾನೇ ಒಂದ್ ಸ್ವಲ್ಪ ಅಲ್ಲಿ ಇಲ್ಲಿ ಕಾಣಿಸ್ಕೊತಾ ಇದ್ದೀರಾ. ಹೊರಗಡೆ ಜನ ಕಂಡಿಡಿತಾರ? ಅವನ್ನ ನನ್ ಜೊತೆ ಇದ್ರೆ ಮಾತ್ರ ಕಂಡಿಡಿತಾರೆ. ಹುಡುಗ ಅಂತ ನಾನು ಹೇಳ್ಬೇಕಲ್ವಾ ಅವ್ರಿಗೆ? ಮೇಡಮ್ ಇವನ್ನ ಯಾರು ಅನ್ಕೊಂಡಿದ್ದೀರಾ? ಮಜಾ ಭಾರತ ಮಂಜು ಪಾವ್ಗಡ್ ದೊಡ್ಡ ಸೆಲೆಬ್ರಿಟಿ. ಅದನ್ನ ನನಗೇನು? ಹಲೋ ಎಕ್ಸ್ಕ್ಯೂಸ್ ಮೀ, ನಿಮ್ಮ ಹತ್ರ ಮಾತಾಡಕ್ ನಂಗೆ ಇಷ್ಟ ಇಲ್ಲ. ಫೈನ್ ಅಷ್ಟು ಹೇಳಿ ಕಟ್ಬಿಟ್ಟು ಹೋಗ್ತಾ ಇರ್ತೀನಿ. ಏನ್ ಫೈನ್ ಕಟ್ಟೋದು? ಗಾಡಿ ಯಾರ್ದು? ನಂದೇ. ನಂದೇ ಗಾಡಿ. ಇನ್ನೊಂದ್ಸಲಿ ಕ್ಲಿಯರ್ ಆಗಿ ಕೇಳ್ತಾ ಇದೀನಿ, ಗಾಡಿ ಯಾರ್ದು? ನಂದೇ ನಂದೇ ನಂದೇ. ಮಜಾ ಭಾರತದ ಕಿಂಗು ನಾನು, ದೊಡ್ಡ ಸೆಲೆಬ್ರಿಟಿ. ಸೆಲೆಬ್ರಿಟಿ ಯಾಕೆ ಜೀಪ್ ಇಡಬಾರ್ದಾ? ಸೆಲೆಬ್ರಿಟಿ ಜೀಪ್ ಇಡಬಹುದು, ನಂಬರ್ ಪ್ಲೇಟು ಇಡ್ಬೇಕಲ್ವಾ? ಸಂಜನಾ,
ನಂಬರ್ ಪ್ಲೇಟ್ ಅಲ್ಲಿ ಡಾರ್ಲಿಂಗ್ ಅದೇನಾಯ್ತು ಅಂತಂದ್ರೆ ನಾನು ಬೆಳಗ್ಗೆ ಜೀಪ್ ವಾಶ್ ಮಾಡುವಾಗ ತೆಗ್ದಿಟ್ಟಿದ್ದೆ, ಆಮೇಲೆ ವಾಪಸ್ ಹಾಕಕ್ ಮರ್ತು ಹೋಗ್ಬಿಟ್ಟೆ. ಸ್ನಾನ ಮಾಡ್ಬೇಕಾದ್ರೆ ಬಟ್ಟೆ ಎತ್ತಿಟ್ಟೆ ಅಂದಂಗೆ ಹೇಳ್ತಾ ಇದೆಯಲ್ಲೇ. ನಂಬರ್ ಪ್ಲೇಟ್. ಎಕ್ಸ್ಕ್ಯೂಸ್ ಮೀ, ಮಂಗಳೂರಿಂದ ನನ್ನ ಡೈಯಾಟ್ ಫ್ಯಾನ್ ಒಬ್ಬ ಬಂದಿದ್ದ. ಅವನಿಗೆ ಸರ್ ನಿಮ್ ನೆನಪಿಗೆ ಏನಾದ್ರು ಬೇಕು ಅಂತ ನಂಬರ್ ಪ್ಲೇಟ್ ಕೊಟ್ಟಿದ್ದೀನಿ. ಇರ್ಲಿ ಬಿಡಿ, ಹೊಸದು ಆರ್ಡರ್ ಮಾಡಿದ್ದೀನಿ, ಬರ್ತಾ ಇದೆ. ಓಕೆ, ಗಾಡಿ ನಿಮ್ದೇ ಆಗಿದ್ರೆ ಪೇಪರ್ಸ್ ಕೊಡಿ. ಒಂದ್ ನಿಮಿಷ. ಸಂಜು, ಪೇಪರ್ಸ್ ಕೊಡು. ಇವತ್ತಿಂದ ನಿನ್ನೆದ. ಎಷ್ಟು ಮುಗ್ದೆ ನೀನು. ಪೇಪರ್ ಅಂದ್ರೆ ನ್ಯೂಸ್ ಪೇಪರ್ ಅಲ್ಲ, ಡಾಕ್ಯುಮೆಂಟ್ಸ್ ಪೇಪರ್. ಬೇಬಿ ಅದು ಜಾನು ಏನಂದ್ರೆ ಬೇಬಿ ಅವೆಲ್ಲ ಬೇಡ, ನಾನು ಕೇಳಿದ್ದು ಪೇಪರ್ಸ್. ಇರ್ರಿ, ಪೇಪರ್ಸ್ ಡ್ಯಾಶ್ ಬೋರ್ಡ್ ಅಲ್ಲಿ ಇರುತ್ತೆ, ಕೊಡ್ತೀನಿ ರೀ. ಒಂಚೂರು ಸೈಡ್ಗೆ ಹೋಗಿ ತೊಳೆ. ಥ್ಯಾಂಕ್ ಯು. ಹೇಳ್ಬೇಕಲ್ಲ, ನಾನಿದ್ದೀನಿ ಸರಿ ಆಯ್ತು, ಬೇರೆ ಯಾರು ಇದ್ದಿದ್ರೆ. ಸಾರಿ ಬೇಬಿ. ಏನಿದು? ಗನ್ನು. ಗನ್ನು ಅಂತ ನನಗೂ ಗೊತ್ತು, ಜೀಪಲ್ಲಿ ಹೆಂಗ್ ಬಂತು? ಜೀಪಲ್ಲಿ ಗನ್ ಹೆಂಗ್ ಬಂತು? ಜೀಪಲ್ಲಿ ಗನ್ ಹೆಂಗ್ ಬಂತು ಅಂತ ನನ್ನ ಕೇಳಿದ್ರೆ ನಾನೇನ್ ಸರಿ ಹೇಳಿ? ಹೊಡೆದ್ರೆ ಮಚ್ಚ ಮೂಗಲ್ ಬರ್ಬೇಕು. ಯಾವನಂತ ಮಾತಾಡ್ತಾ ಇದ್ಯಾ? ಗನ್ ಹೆಂಗ್ ಬಂತ ಹೇಳು. ಅಯ್ಯೋ ಸರ್, ಅದು ಡಮ್ಮಿ ಗನ್ನು. ಆಕ್ಚುಲಿ ನಮ್ಮ ಅಕ್ಕನ ಮಗಂಗೆ ದೀಪಾವಳಿಗೆ ಅಂತ ಕೊಡ್ಸಿದ್ದು. ದೀಪಾವಳಿ? ಹಲೋ ಮೇಡಮ್, ಇದು ಡಮ್ಮಿ ಗನ್, ಒರಿಜಿನಲ್ ಅಲ್ಲ. ಎದ್ರೆ ಬಿಟ್ರಲ್ರಿ, ಡಮ್ಮಿ ಗನ್ ಇಲ್ಲಿ ನೋಡಿ. ಒರಿಜಿನಲ್ ಗನ್ ಇಟ್ಕೊಂಡು ಡಮ್ಮಿ ಗನ್ ಅಂತ ಹೇಳ್ತಿದ್ಯಾ? ಹೇಳೋ, ಯಾರು ನೀನು? ಯಾರು ನೀನು? ಒಂದೇ ಒಂದ್ ನಿಮಿಷ ಅಕ್ಕ. ದೀಪಾವಳಿ ಗನ್ನು ಅಂದಲ್ಲೇ. ದೀಪಾವಳಿ ಗನ್ನ ಅಂತ ನನ್ನ ಹತ್ರ ಏನ್ ಸರ್ ಕೇಳ್ತಿದ್ದೀರಾ? ಲಾಡಿ ನಿಮ್ ಗಾಡಿ ನಿಮ್ ಗನ್ನು? ಅಯ್ಯೋ ದೇವ್ರೆ, ನೋಡಿ ಮೇಡಮ್, ಇವರು ದೊಡ್ಡ ಸೆಲೆಬ್ರಿಟಿ ಅಂತ ಏನೋ ಡ್ರಾಪ್ ಕೇಳಿದ್ರೆ ನನ್ ಮೇಲೆ ಹಾಕ್ತಿದ್ದಾರೆ. ಅಯ್ಯೋ ಭಗವಂತ, ದೇವ್ರೇ, ದೇವಾ, ಓ ಮೈ ಗಾಡ್, ಭಗವಂತ. ಅಜಾಧಿಪತಿ ಒಂದ್ಸರಿ ಆದ್ರೂ ಬಂದಿದ್ಯಾ? ಇಲ್ಲ, ಬರೋದು ಇಲ್ಲ. ಹುಲಿ ಜನ್ಮಕ್ಕೆ ಬೆಂಕಿ. ಮೇಡಮ್, ಇವ್ರು ಸುಳ್ಳು ಹೇಳ್ತಾ ಗನ್ ಹೆಂಗ್ ಬಂತು? ಅಲ್ಲ ಮೇಡಮ್, ಅದು ನಂಗೆ. ನಿನ್ನ ಹತ್ರ ಗನ್ ಇದೆ ಅಂತ ಅಂದ್ರೆ ನೀನ್ ಯಾವನು ಕ್ರಿಮಿನಲ್ ಅಂತ ಅನ್ಸುತ್ತೆ. ಗಾಡಿಯಲ್ಲಿ ಏನಿದೆ? ಅಲ್ಲ ಮೇಡಮ್, ಗಾಡಿಯಲ್ಲಿ ಏನಿದೆ ತಗೊಂಬ, ಹೋಗ್. ಜಿಪ್ ತೆಗಿ. ಅಲ್ಲ, ಪ್ಯಾಂಟ್ ಲೂಸ್ ಆಗಿತ್ತು. ಮುಗೀತ್, ಎಲ್ಲ ಮುಗೀತ್. ಅಲ್ಲ, ಪ್ರೊಡಕ್ಷನ್ ಮ್ಯಾನೇಜರ, ಶೂಟಿಂಗ್ ಬರ್ತೀನಿ ಅಂತ ಹೇಳಿದ್ನಲ್ಲ, ಬರಕ್ಕಾಗಲ್ಲ. ಟಿಫನ್ನು ಸ್ನಾಕ್ಸ್ ಎಲ್ಲ ಜೈಲ್ಗೆ ಕಳಿಸ್ಬಿಡಪ್ಪ. ಏನಿದು? ದುಡ್ಡು ಮೇಡಮ್. ಅದು ನಂಗೆ ಚೆನ್ನಾಗಿ ಗೊತ್ತು. ಇಷ್ಟು ದುಡ್ಡು ನಿನ್ ಬ್ಯಾಗಲ್ಲಿ ಹೆಂಗ್ ಬಂತು? ಒಂದ್ ನಿಮಿಷ, ನಮ್ ಫ್ರೆಂಡ್ ಇದಾರೆ ಇಲ್ಲಿ. ಹೇಳು. ದುಡ್ಡೆಲ್ಲಿಂದ ಬಂತೆ? ದುಡ್ಡೆಲ್ಲಿಂದ ಬಂತೆ ಅಂತ ನನ್ನ ಕೇಳಿದ್ರೆ ನಾನೇನ್ ಸರ್ ಹೇಳಿ? ನಿಮ್ ಗಾಡಿ, ನಿಮ್ ಗನ್ನು, ನಿಮ್ ದುಡ್ಡು. ಓ ಮೇಡಮ್, ನೋಡಿ ಮೇಡಮ್, ಭಗವಂತ, ದೊಡ್ಡ ಸೆಲೆಬ್ರಿಟಿ ಅಂತ ಡ್ರಾಪ್ ಕೇಳಿದ್ರೆ ಸಾಕು ನಿನ್ ಮಗ ಮನೆ. ಇಷ್ಟು ದುಡ್ಡು ಹೆಂಗ್ ಬಂತು? ಪ್ಲೀಸ್ ರಿಮೂವ್ ದಿಸ್ ಹ್ಯಾಂಡ್. ಐ ಆಮ್ ಸೆಲೆಬ್ರಿಟಿ. ಪರ್ ಡೇ ರೆಮ್ಯುನರೇಷನ್ 50,000. ದಿನಕ್ಕೆ 50,000 ತಗೊಳ್ಳೋದು ಒಳ್ಳೇದೇ, ಕೋಟಾ ನೋಟ್ ತಗೊಳ್ಳೋದು ಕೆಟ್ಟದು. ಕೋಟಾ ನೋಟ್? ಕೋಟಾ ನೋಟ್ ಎಲ್ಲಿ? ಫೋಟೋ ನೋಟ್ ಎಲ್ಲೇ ಅಂದ್ರೆ ನಾನೇನ್ ಸರ್ ಹೇಳಿ? ನಿಮ್ ಗಾಡಿ, ನಿಮ್ ಗನ್ನು, ನಿಮ್ ನೋಟು, ನಿಮ್ ದುಡ್ಡು. ಓ ಮೈ ಗಾಡ್, ಅಯ್ಯೋ ದೇವ್ರೆ, ಮೇಡಮ್ ನೋಡಿ ಮೇಡಮ್. ಜೀಪ್ ನೋಡಿದ್ರೆ ನಿಂದು ಅಂತ ಹೇಳ್ತೀಯ. ನಂಬರ್ ಪ್ಲೇಟ್ ಇಲ್ಲ, ಗಾಡಿಗೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಇಲ್ಲ, ಕೈಯಲ್ಲಿ ಒರಿಜಿನಲ್ ಗನ್ ಇಟ್ಕೊಂಡಿದ್ಯಾ, ಲೈಸೆನ್ಸ್ ಇಲ್ಲ, ಬ್ಯಾಗ್ ಅಲ್ಲಿ ಲಕ್ಷಗಟ್ಲೆ ಕಾಸಿದೆ, ಅದೆಲ್ಲ ಡೂಪ್ಲಿಕೇಟ್. ಯಾರು ಹೇಳಿ ನೀನು? ನಿನ್ ಹಿಂದೆ ಇನ್ನು ಯಾರು ಇದ್ದಾರೆ? ಹಿಂದ್ಗಡೆ ಯಾರಿಲ್ಲ ಮೇಡಮ್, ಜೀಪ್ ಇದೆ. ಚೆಕ್ ಮಾಡಿ ಬಾ, ಡಿಕ್ಕಿ ಚೆಕ್ ಮಾಡು. ಏನೋ ಇದೆ ಮೂಟೆಯಲ್ಲಿ?
ಟೂಲ್ಸ್ ಇರಬೇಕು ಮೇಡಮ್. ಅದೇನು ಟೂಲ್ಸ್ ಅಂತ ನೋಡ್ತೀನಿ, ಓಪನ್ ಮಾಡು. ಸುಮ್ನೆ ಯಾಕೆ? ಓ ನಾರಾಯಣ ಮೇಡಮ್, ಯಾರೋ ಮಲಗಿದ್ದಾರೆ ಮೇಡಮ್. ಲವ್ ಎದ್ದಾಳೋ, ಪೊಲೀಸ್ ಅಮ್ಮ ಬಂದವಳು, ಎದ್ದಾಳೋ. ಮೇಡಮ್ ಅವ ಎದ್ದಾಳಲ್ಲ. ಯಾಕಂತೆ? ಸತ್ತೋಗಿದ್ದಾನೆ. ನೀನೇ ಸಾಯಿಸಿ ಸತ್ತೋಗಿದ್ದಾನೆ ಅಂತ ನಾಟಕ ಆಡ್ತಿದ್ಯಾ? ಹೇಳು, ಬಾಡಿನ ಎಲ್ಲಿಗೆ ಶಿಫ್ಟ್ ಮಾಡ್ತಿದ್ಯಾ? ಏನ್ ಮಾಡಿದೆ ಅವನಿಗೆ ಹೇಳು. ಮೇಡಮ್ ಈ ವಿಷಯ ಗೊತ್ತಿಲ್ಲ. ಈ ಜೀಪು ನಂದಲ್ಲ, ಈ ಮಿಟಿಗ್ಲಾಡಿದು. ಮೇಡಮ್ ನೋಡಿ ಮೇಡಮ್, ಇಲ್ಲ ಮೇಡಮ್, ಅವಳದೇ. ಈಗ ಸಿಕ್ಕಾಕೊಂಡ್ಮೇಲೆ ಎಲ್ಲರೂ ಹಂಗೆ ಹೇಳೋದು. ಲೇ, ಇನ್ನೇನೇ ಮಾತಾಡ್ಬೇಕಂದ್ರು ಕೋರ್ಟಲ್ಲಿ ಬಂದ್ ಮಾತಾಡು. ಕಯ್ಯಪ್ಪಿಯ ನೀನು ವಿಟ್ನೆಸ್ ಬಾ. ಅಲ್ಲ ಮೇಡಮ್, ಇಲ್ಲಿ ಕೇಳಿ ಮೇಡಮ್. ಮೇಡಮ್ ಸುಳ್ಳು ಕಾಣತ್ತು ಸುಳ್ಳು, ನಿಜ ಹೇಳಲು ಬಾಯಿಲ್ಲ ನನಗಿಲ್ಲಿ. ದಿಕ್ಕಿಲ್ಲ ದೆಸೆಯಿಲ್ಲ ಅಣುವ ಕಣ್ಣಿಗೆ ರೆಪ್ಪೆಗಳು. ಹೋಗಿತ್ತು 6 ವರ್ಷದಿಂದ ಸಂಪಾದನೆ ಮಾಡಿದ್ರೆ ಹೆಸರೆಲ್ಲ ಹೋಯ್ತು. ಅಯ್ಯೋ ಸಮಾಧಾನ ಸಮಾಧಾನ ಮಾಡ್ಕೊಳ್ಳಿ. ಏನ್ ಸಮಾಧಾನ ಸರ್, ಏನೋ ಮಾಡಕ್ ಹೋಗಿ ಏನೋ ಆಗೋಯ್ತು. ಯಾಕೆ ಆತ್ರಿ? ಅಯ್ಯೋ ಏನೋ ಮಾಡಕ್ ಹೋಗಿ ಏನೋ ಹೋಯ್ತು. ಹೋಗಿ ಸರ್ ಅದು. ನಾನು ನಿಮ್ಮನ್ನ ಟಿವಿಯಲ್ಲಿ ನೋಡೇನಿ. ನಾನೇನು ಅಂತ ದೊಡ್ಡ ಆಕ್ಟರ್ ಅಲ್ಲ ಸರ್, ಈಗ ಜೈ ಕಳಿಸ್ತಾರೆ ಬಿಡಿ ಸರ್. ನೀವೇನ್ ಆಕ್ಟರ್ ಅಲ್ಲ? ಇಲ್ಲ ಇಲ್ಲ ಇಲ್ಲ. ಸರಿ ಬರನ್ರಿ. ಒಳ್ಳೇದ ಆಯ್ತಲ್ರಿ, ಬರ್ತೀನಿ. ಮೇಡಮ್ ಇವ್ನು ಸತ್ತಿಲ್ಲ ಮೇಡಮ್, ಸತ್ತಿಲ್ಲ ಮೇಡಮ್. ಕರೆಕ್ಟ್ ಸರ್, ನಾನು ಸತ್ತಿಲ್ಲ. ನಾನು ಪೊಲೀಸೇ ಅಲ್ಲ, ನಾನು ಹುಡುಗಿನೇ ಅಲ್ಲ, ಹುಡುಗಿನೇ. ಹೌದು ಸರ್, ಅಲ್ಲಿ ನೋಡಿ ಸರ್, ಮತ್ತೆ ಕ್ಯಾಮ್ರಾ ಇದೆ ಅಲ್ವಾ ಸರ್? ಇದು ಬನ್ನೂರು ಬಕ್ರಾ ಪ್ರೋಗ್ರಾಮ್ ಸರ್, ಕಾಮಿಡಿ ಪ್ರೋಗ್ರಾಮು. ಇಷ್ಟೊತ್ತು ನಾವು ಮಾಡಿದ್ದು ತಮಾಷೆಗಾಗಿ ಸರ್. ಸರ್, ಕಬ್ಬಿನ ಗದ್ದೆ ಕಂಪನಿಯವರ ಕಡೆಯಿಂದ 1 kg ಉಂಡೆ ಬೆಲ್ಲ ಸರ್. ಸರ್, ನಂದೆಲ್ಲಿ ಇಡ್ಲಿ ಅವರ ಕಂಪ್ನಿಯಿಂದ 1 ಪ್ಲೇಟ್ ಇಡ್ಲಿ ಸರ್. ಸರ್, ಗುರು ಸರ್ ಅವರ ಕಡೆಯಿಂದ 1 ಲೀಟ್ರು ಏರ್ ಆಯಿಲ್ ಸರ್. ರಚಿತಾ ಮೇಡಮ್ ದೇನ ಇಲ್ವಾ? ಇದೆ ಸರ್, ಡಿಂಪಲ್. ಸರ್ ಆಕ್ಚುಲಿ ನಾವು ದೊಡ್ಡ ಫ್ಯಾನ್ ಸರ್. ನಾನು ತುಂಬಾ ದೊಡ್ಡ ಫ್ಯಾನ್ ಸರ್. ಏ ಇಲ್ಲ, ನಾನೇನಂತ ಆರ್ಟಿಸ್ಟ್ ಆಗ್ಬಿಟ್ಟು ನೀವು ಅಬ್ಬಾ ನೀವು ಪರ್ಫಾರ್ಮೆನ್ಸ್ ಸರ್. ನಿನ್ ಜನ್ಮಕ್ಕೆ ಬೆಂಕಿ ಹಾಕ ಸರ್. ಏನ್ ಅನ್ಕೊಂಡಿದ್ರ ಒಬ್ಬ ಸೆಲೆಬ್ರಿಟಿ ಅಂದ್ರೆ? ಸೆಲೆಬ್ರಿಟಿನ ಬೀದಿಲಿ ಮಾನ ಮರ್ಯಾದೆ ಹರಾಜಾಗ್ತೀರೇನ್ರಿ? ನಿಮ್ಮ TRPಗೋಸ್ಕರ ರಂಬೋಷ ಯಾಕ್ರಿ ಯಾರು ಮಾಡ್ತೀರಾ? ಸೆಲೆಬ್ರಿಟಿ ಅಂದ್ರೆ ಒಂದು ರೆಪ್ಯುಟೇಷನ್ ಇರುತ್ತೆ. ಸಾರಿ ಸರ್, ಆಕ್ಚುಲಿ ನಾನು ನಿಮ್ ದೊಡ್ಡ ಫ್ಯಾನ್ ಸರ್. ಈ ಪಬ್ಲಿಕ್ ಅಲ್ಲಿ ನಿಮ್ಗೆ ಅವಮಾನ ಮಾಡಿದ್ದು ಆಕ್ಚುಲಿ ಸಾರಿ ಸರ್. ನೆಕ್ಸ್ಟ್ ಟೈಮ್ ಇಂದ ಮನೆಗೆ ಬರ್ತೀವಿ ಸರ್. ಮಜಾ ಭಾರತ, ಮಜಾ ಭಾರತ, ಮಜಾ ಹಲೋ ಪ್ಯಾನ್ ಪಾವಗಡ ಸ್ಟಾರ್ ಅವರೇ, ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಇಲ್ಲ ಭಯಂಕರ ಬೆವರಲ್ಲಿ ಇಳಿಸ್ಬಿಟ್ಟಿದ್ದಾರೆ. ಹೌದೌದು. ಹೌದಾ? ನೀವ್ ಬಂದ್ರಲ್ಲ. ಜೀವನ್ ಅವರೇ, ಈ ಅಭಿಮಾನಿ ಮಾಡಿರುವಂತ ಅವಮಾನನ ಬಿಗುಮಾನ ಬಿಟ್ಟು ಹೇಳಿ ಪ್ಲೀಸ್. ಯಪ್ಪ ಏನಿದು? ಏನ್ ಸೆಲೆಬ್ರಿಟಿ ಕಣೋ, ನಿಜಾಗಿ ಹೇಳ್ತೀನಿ. ಆಟಿಟ್ಯೂಡು ಸೂಪರ್. ಯು ಆರ್ ಲುಕಿಂಗ್ ವೆರಿ ಗ್ಲಾಮರಸ್. ಶುಭ. ಥ್ಯಾಂಕ್ ಯು ಸರ್. ಓಹೋ, ಪರ್ಫಾರ್ಮೆನ್ಸ್ ಎವ್ರಿಬಡಿ ವಾಸ್ ಗುಡ್. ಶೂ ಚೆನ್ನಾಗಿತ್ತು ಎವ್ರಿಬಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಇದು ಅಷ್ಟೇ, ನಾವು ಯಾರು ಎಕ್ಸ್ಪೆಕ್ಟ್ ಮಾಡಿಲ್ಲ ಈ ತರ ಆಗಿರ್ಬೋದು ಅಂತ. ಅಂಡ್ ಅಫ್ ಕೋರ್ಸ್ ನಮ್ಮ ಕ್ಯೂಟ್ ಇನ್ಸ್ಪೆಕ್ಟರ್ ರಘು, ನನಗೆ ಇಷ್ಟ ಆಯ್ತು. ಆಲ್ ದಿ ಬೆಸ್ಟ್. ಸೂಪರ್ ಸೂಪರ್. ಅಂಡ್ ರಚಿ ಅವರೇ, ನಿಮ್ಗೆ ಹೇಗ್ ಅನ್ಸ್ತು ನಮ್ಮ ಈ ಒಂದು ಪರ್ಫಾರ್ಮೆನ್ಸ್? ಇಲ್ಲ, ತುಂಬಾ ಚೆನ್ನಾಗಿತ್ತು. ತುಂಬಾ ಮಜಾ ಮಾಡಿದ್ವಿ ಎಲ್ರು ಕೂಡ. ಭಯಂಕರ ಇದು ಡೈಲಾಗ್ಸ್ ಪಂಚ್ ಮಾಡಿದ್ರಲ್ಲ ಕೆಲವೊಂದು ಡೈಲಾಗ್ಸ್ ನ, ಅದು ತುಂಬಾನೇ ಚೆನ್ನಾಗಿತ್ತು. ಹುಡುಗಿರ್ ಹೆಣ್ಮಕ್ಳು ಅಂತೂ ಅಯ್ಯೋ
ಅದೊಂಥರ ಟ್ರೂ ಆಕ್ಚುಲಿ ಅದು ಟ್ರೂ ಇಮೋಷನ್ಸ್ ಕಾಣೋದು ಅವ್ರಿಗೆಲ್ಲ ಇದ್ದಿದ್ದು ಡೈ ಹಾರ್ಡ್ ಫ್ಯಾನ್ಸ್ ಅವರೆಲ್ಲ ನೆಕ್ಸ್ಟ್ ಲೆವೆಲ್ ಅಂತೀವಿ ನಾವ್ ಇದಕ್ಕೆ. ಯಪ್ಪ ಏನ್ ಮಾಡಿದ್ರಪ್ಪ ಇವರು ಫೂಲ್ ಅಂತ. ಬಟ್ ಸೀರಿಯಸ್ಲಿ ತುಂಬಾ ಚೆನ್ನಾಗಿ ಫೂಲ್ ಮಾಡಿ, ಅವನನ್ನು ಫೂಲ್ ಮಾಡಿಲ್ಲ, ನಮ್ಮನ್ನೇ ಫೂಲ್ ಮಾಡಿದ್ರಿ ನೀವು ಹೇಳ್ಬೇಕಂದ್ರೆ. ಸೊ ಇಟ್ ವಾಸ್ ವೆರಿ ಫನ್, ತುಂಬಾ ಚೆನ್ನಾಗಿತ್ತು, ವೆರಿ ಎಂಟರ್ಟೈನಿಂಗ್ ಅಂಡ್ ಗುಡ್. ಥ್ಯಾಂಕ್ ಯು. ಸೂಪರ್, ಥ್ಯಾಂಕ್ ಯು ರಚಿ, ಥ್ಯಾಂಕ್ ಯು ಸೋ ಮಚ್. ಅಂಡ್ ಗೈಸ್ ಧನ್ಯವಾದಗಳು, ಥ್ಯಾಂಕ್ ಯು ವೆರಿ ಮಚ್. ಮಜಾ ಭಾರತ, ಮಜಾ ಭಾರತ. ಅಂಡ್ ಈ ಎಲ್ಲಾ ಕಲಾವಿದ್ರನ್ನ ಒಂದೇ ದಿವಸದಲ್ಲಿ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಕಷ್ಟ. ನಾನು ಇವ್ರ ಜೊತೆ ಇನ್ನೂ ಟೈಮ್ ಸ್ಪೆಂಡ್ ಮಾಡಿ ಇವ್ರು ಯಾರು ಏನು ಇವ್ರನ್ನ ಇನ್ನೂ ಚೆನ್ನಾಗಿ ತಿಳ್ಕೊತೀನಿ. ಇದಕ್ಕೆಲ್ಲ ಒಂದ್ ಸ್ವಲ್ಪ ಟೈಮ್ ಬೇಕಾಗತ್ತೆ. ಟೈಮ್ ಅಂದ ತಕ್ಷಣ ನೆನಪಾಯ್ತು, ಎಪಿಸೋಡ್ ಮುಗಿಸೋ ಅಂತ ಟೈಮ್ ಆಗಿದೆ. ನಾನು ಇವ್ರ ಜೊತೆ ಮಾತಾಡ್ತಾ ಇರ್ತೀನಿ. ನಾಳೆ ರಾತ್ರಿ 9ಕ್ಕೆ ನಿಮ್ಮನ್ನ ಭೇಟಿ ಆಗ್ತೀನಿ. ಇನ್ನಷ್ಟು ಮಜಾ ಮಾಡೋಣ, ಫನ್ ಇರುತ್ತೆ. ನಮಸ್ಕಾರ, ಶುಭರಾತ್ರಿ, see you tomorrow.